ಆದರೆ ಮಾಡಿದರೆ ಅದು ಇವಾಗ ಏನಾಗಿದೆ, ಫಿಲ್ಮ್ ಸಿಟಿ ಕಟ್ಟಿ ಒಂದ್ಸಲ ಶೂಟಿಂಗ್ ನಡೆದು ಯಾವುದಾದ್ರೂ ಫಿಲ್ಮ್ ಶೂಟಿಂಗ್ ನಡೆಬಿಟ್ರೆ ಮತ್ತೆ ಅಲ್ಲಿ ಕರೆಕ್ಟ್ ಮಾಡ್ಬಿಟ್ಟು ಮೊಬೈಲ್ ಕರ್ಕೊಂಡು ಹೋಗಪ್ಪ, ಮತ್ತೆ ಅಲ್ಲೇ ಶೂಟಿಂಗ್ ನಡೆಯೋಕ್ಕೆ ಯಾರೂ ಒಪ್ಪಲ್ಲ, ಯಾಕೆ ಜನ ನೋಡಲ್ಲ ಅಂತ. ಇವಾಗ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು, ಯಾಕೆ ಮೇಂಟೈನ್ ಮಾಡಬೇಕು, ಗೋಳಾಟ. ಅಂದರೆ ಇದೆಲ್ಲ ಇಲ್ಲಿದ್ರೆ ನಾವು ಜೀವನ ಮಾಡ್ಬೋದು ಅಂದ್ರೂ ನಾವು ನಿಜವಾಗಿ ಏನೇ ವ್ಯವಹಾರ ಮಾಡಲಿ ಯಾತಕ್ಕೋಸ್ಕರ ಮಾಡ್ತಿದ್ದೀವಿ ಅಂದರೆ 3 ಆಸೆಗಳಿಗೋಸ್ಕರ ಮಾಡ್ತೀವಿ ನಾವು. ಏನು ವ್ಯವಹಾರ ಮಾಡಿದ್ರು 3 ಆಸೆಗಳಿಗೋಸ್ಕರ ವ್ಯವಹಾರ ಮಾಡ್ತೀವಿ. ಒಂದು ಆನಂದವಾಗಿರಬೇಕು, ಸುಖವಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂತ. ಎರಡನೇದು ಸಾವು ಅನ್ನತಕ್ಕ ಬರಬಾರ್ದು, ನನಗೆ ಸಾವು ಅನ್ನತಕ್ಕಂಥದ್ದು ಬರಬಾರ್ದು. 2. ಇನ್ನು 3ನೇದು ನನಗೆ ಗೊತ್ತಿಲ್ಲ ಅಂತ ನಾವು ಧೈರ್ಯವಾಗಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಯಾರನ್ನು 4-5 ಜನ ಮಾತಾಡ್ತಿದ್ದೆ ಯಾವುದೋ ಒಂದು ವಿಷಯದಲ್ಲಿ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ನಾವು ಇಷ್ಟಪಡಲ್ಲ. ಗೊತ್ತಿಲ್ಲದೇದು ಗೊತ್ತಿರೋಂಥ ರೀತಿಯಲ್ಲಿ ನಟನೆ ಮಾಡ್ತೀವಿ. ನನಗೆ ಎಲ್ಲವೂ ಗೊತ್ತಿರಬೇಕು, ಎಲ್ಲವೂ ಗೊತ್ತಿದೆ, ಗೊತ್ತಾಗಬೇಕು ಅಂತ. ಅಂದರೆ 3 ಆಸೆಗಳಿಗೆ ಆಸೆಗಳು ಬೇಕಾದಷ್ಟಿವೆ. ಬೆಳಗ್ಗೆ ಎದ್ದಾಲಿಂದ ರಾತ್ರಿ ಮಲಗೋ ತನಕ, ಹುಟ್ಟದಾಲಿಂದ ಸಾಯೋ ತನಕ ಆಸೆಗಳು ವಿಪರೀತ ಇವೆ. ಡಿ ವಿ ಜಿಯವರು ಹೇಳ್ತಾರೆ, ಬೇಕು ಬೇಕದು ಬೇಕು ಬೇಕಿದನಗಿನ್ನೊಂದು, ಬೇಕು ಬೇಕದು ಬೇಕು ಬೇಕು ಬೇಕದು ಬೇಕಿದನಗಿನ್ನೊಂದು, ಅದು ಬೇಕು, ಇದು ಬೇಕು, ಹಾಗಾಗಬೇಕು, ಹೀಗಾಗಬೇಕು, ಒಂದಲ್ಲ ಒಂದು ಆಸೆ ಬರ್ತಲೇ ಇರುತ್ತೆ. ಬೇಕೆನ್ನುತ್ತಾ ಬೊಬ್ಬಿಡುತ್ತಲೇ ಘಟವನಿದನು ಏಕೆಂದು ರಚಿಸಿದನೋ ಬ್ರಹ್ಮ, ಈ ಬೇಕು ಜಪ ಸಾಕೆನಿಪುದೆಂದಿಗೂ. ಯಾವತ್ತಪ್ಪ ಮುಗಿಯುತ್ತಿ ಬೇಕು ಬೇಕು ಅನ್ನತಕ್ಕಂಥ ಜಪ ಅಂದರೆ ಮುಗಿಯೋದೇ ಇಲ್ಲ, ಹೌದಾ? ಸೊ ಎಲ್ಲ ಆಸೆಗಳ ಮೂಲಭೂತವಾಗಿ ಏನಿದೆ, ಆನಂದವಾಗಿರಬೇಕು, ನೆಮ್ಮದಿಯಾಗಿರಬೇಕು, ನಿಶ್ಚಿಂತನಾಗಿರಬೇಕು ಅನ್ನತಕ್ಕಂದಿದೆ. ಆದರೆ ಪ್ರತಿಯೊಬ್ಬರು ನಿಮ್ಮ ಜೀವನವನ್ನೇ ಪರೀಕ್ಷೆ ಮಾಡಿಕೊಂಡ್ರೆ ಏನು ಮಾಡಿದ ಮೇಲೆ ನಿಶ್ಚಿಂತೆಯಾಗಿ, ನೆಮ್ಮದಿಯಾಗಿ, ಆನಂದವಾಗಿ, ತೃಪ್ತಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯವಾಗಿದೆ. ಆಗಿದೆಯೋ? ನಾವು ಅಂದ್ಕೊಳ್ತೀವಿ ಇದಾಗ್ಬಿಟ್ರೆ ಸಾಕು ನೆಮ್ಮದಿಯಾಗಿರ್ತೀವಿ. ಅದರಲ್ಲಿ ಸಾಮಾನ್ಯವಾಗಿ ಮನುಷ್ಯನ ಅಭಿಪ್ರಾಯ ಮದುವೆ ಆಗಿಬಿಟ್ರೆ ಸಾಕು ನೆಮ್ಮದಿಯಾಗಿರ್ತೀನಿ. ಅದನ್ನು ಮಾಯನಲ್ಲಿ ಮಾಯ, ಅದು ಈ ಪ್ರಪಂಚನೇ ಮಾಯೆ ಅಂತಾರೆ ಮಹಾತ್ಮರು. ಆ ಮಾಯೆ ಒಳಗಡೆ ಮಾಯೆ ಯಾವುದು? ಈ ಮದುವೆ ಅನ್ನೋದು. ಅದು ಈಗಿನ ಕಾಲಕ್ಕೆ ನೋಡಿದ್ರೆ ಆ ಲೈಟಿಂಗ್ ಅರೇಂಜ್ಮೆಂಟ್ಸು, ಇದು ವ್ಯವಸ್ಥೆ ಎಲ್ಲ ನೋಡಿಬಿಟ್ರೆ ಓಹೋ ನಮ್ಮ ಜೀವನ ಹೀಗೆ ಇರುತ್ತೆ ಅನ್ನಿಸ್ಬಿಡುತ್ತೆ, ಹೌದಾ? ಆ ಮದುವೆ ಹುಡುಗನ ಒಳಗಡೆ ಕರ್ಕೊಂಬರ್ಬೇಕಾದ್ರೆ ವರಪೂಜೆಗೆ ಮೇಲ್ಗಡೆಯಿಂದ ಹೂವಿನ ಮಳೆ ಸುರಿಸ್ತಾರಂತೆ. ಅವನು ಅಂದ್ಕೊಳ್ತಾನೆ ಇನ್ನು ಆನಂದವೇ ಆನಂದ ಅಂತ. ಆಮೇಲೆ ಏನಾಗುತ್ತೆ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತು, ನನಗಿನ್ನ ಚೆನ್ನಾಗಿ ಗೊತ್ತು. ಮ್ಯಾರೇಜ್ ಇಸ್ ಅನ್ ಅಕೇಶನ್ ಆಫ್ಟರ್ ವಿಚ್ ದಿ ಹ್ಯಾಪಿನೆಸ್ ಇಸ್ ಡಿವೈಡೆಡ್, ಸಾರೋಸ್ ಆರ್ ಮಲ್ಟಿಪ್ಲೈಡ್ ಅಂತಾರೆ. ಮದುವೆ ಅನ್ನತಕ್ಕಂಥ ಒಂದು ಅದ್ಭುತವಾದಂಥ ಘಟನೆ. ಅದಾದಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಆನಂದವನ್ನು ಹಂಚ್ಕೊಳ್ತೀವಿ, ಸಮಸ್ಯೆ ಅನ್ನತಕ್ಕಂಥ ಬೆಳೀತಾ ಹೋಗುತ್ತೆ ಒಂದಾದ್ಮೇಲೆ ಒಂದು. ಒನ್ ಸಫರಿಂಗ್ ಸೋಲ್ ಜಾಯ್ನಿಂಗ್ ವಿತ್ ಅನದರ್ ಸಫರಿಂಗ್ ಸೋಲ್, ಎಕ್ಸ್ಪೆಕ್ಟಿಂಗ್ ಸಮ್ ಮಿರಾಕಲ್ ವಿಲ್ ಹ್ಯಾಪನ್ ಸೊ ದಟ್ ವಿ ವಿಲ್ ಬಿ ಹ್ಯಾಪಿ. ಹುಡುಗಿನೂ ದುಃಖಿ, ಮದುವೆಗೆ ಮುಂಚೆ ಹುಡುಗನೂ ದುಃಖಿ, ದುಃಖಿ ಒಟ್ಟಿಗೆ ಸೇರಿದ್ರೆ ಏನಾಗುತ್ತೆ? ಡಬಲ್ ದುಃಖ ಆದರೆ ಎಷ್ಟ ಮೇಲೂ ಅಲ್ಲ, ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅಂದಾಗ ನಾವು ಏನಾದರೂ ಮಾಡಲಿ ಆನಂದಕ್ಕೋಸ್ಕರ ಮಾಡ್ತಿದ್ದೀವಿ. ನಿಜವಾಗ್ಲೂ ಪರೀಕ್ಷೆ ಮಾಡಿಕೊಂಡ್ರೆ ಆನಂದ ನೆಮ್ಮದಿ ಅಂತಕ್ಕ ಸಿಕ್ಕಿದೆಯೋ? ಬಾಡಿಗೆ ಮನೆಗೆ ಇರತಕ್ಕಂಥವ್ರು ಸ್ವಂತ ಮನೆ ಕಟ್ಕೊಂಬಿಟ್ರೆ ಹಾಯಪ್ಪ ಈ ಬಾಡಿಗೆ ಏನೋ ಪ್ರಾಬ್ಲಮ್ ಅಂತಾರೆ. ಸ್ವಂತ ಮನೆ ಆದಮೇಲೆ ಯಾಕನ್ನ ಕಟ್ಟೋದು, ಸುಮ್ಮನಿದ್ದು ಚೆನ್ನಾಗಿತ್ತು. ಏನೇ ಮಾಡಿದ್ರು ತೃಪ್ತಿ ನೆಮ್ಮದಿ ಅಂತ ಸಿಗಲಿಲ್ಲ.
ಹೋಗಲಿ. ಇನ್ನು ಸಾವು ತಪ್ಪಿಸ್ಕೋಬೇಕು ಅನ್ನತಕ್ಕಂಥದ್ರಲ್ಲಿ ಅಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ, ಎನಿಪತಿ ಏನು ಮಾಡ್ತಾರೆ ಹೇಳಿ? ನಾಟ್ ರಿಲಯಬಲ್. ಒಂದಲ್ಲ ಒಂದು ದಿವಸ ಯಮಧರ್ಮರಾಜ ಕೈ ಕೊಡ್ತಾರೆ. ಹೌದಲ್ಲ? ಹೇಳ್ತಿರ್ತಾರೆ ಪಾಪ, ಹಾಗೆ ಹೇಳಬೇಕು, ಏನು ಭಯಪಡಬೇಡ, ನಿನ್ನ ಪ್ರಾಣಕ್ಕೆ ನಾನು ಇದ್ದೀನಿ ಅಂತ ಡಾಕ್ಟರ್ಸ್ ಹೇಳ್ತಿರ್ತಾರೆ. ಅದು ಈಗಿನ ಕಾಲದ ಲೇಟೆಸ್ಟ್ ಡಾಕ್ಟರ್ಸ್ ಬಂದಿದ್ದಾರೆ. ಈ ಚಿಕ್ಕ ಹುಡುಗರು MBBS MD ಏನೋ ಮಾಡ್ಕೊಂಡು ಬಂದಿರ್ತಾರೆ. ಅವ್ರಿಗಾದ್ರೆ ನಿಜವಲ್ಲೂ ಲೌಕಿಕ ಜ್ಞಾನ ಏನಿರೋಲ್ಲ, ಬರೀ ಕ್ವಾಲಿಫಿಕೇಷನ್. ಏನು ಕ್ವಾಲಿಫಿಕೇಷನ್ನು? ಎಲ್ರಿಗೂ 90% ಮೇಲೆ ಬರುತ್ತೆ. ಲೌಕಿಕ ಜ್ಞಾನ ಏನಿರಲ್ಲ. ಅವರೇ ಪೇಷಂಟ್ ಅಂತ ಹೇಳ್ತಾರೆ, ಓಹ್ ಈ ಕಾಯಿಲೆನ ಹಾಗಿದ್ನಲ್ಲಿ ಉಳಿಯಲ್ಲ ಅಂತಾರೆ ಪೇಷಂಟ್ ಮುಂದೆ. ಆ ರೀತಿ ಹೇಳಬಾರ್ದು. ಇಲ್ಲ, ನಿನ್ನ ಪ್ರಾಣಕ್ಕೆ ನಾನು ಇದ್ದೀನಿ ಅನ್ಬೇಕು. ಅಂದ್ರೂ ದೇವ್ರು ನಗ್ತಾನಂತೆ, ನಿನ್ನ ಪ್ರಾಣಕ್ಕೆ ನೀನೇ ಗ್ಯಾರಂಟಿ ಇಲ್ಲ, ಬೇರೆ ಪ್ರಾಣಕ್ಕೆ ಏನು ಗ್ಯಾರಂಟಿ? ಅಂದರೆ ನಾವೆಷ್ಟೇ ಪ್ರಯತ್ನ ಪಟ್ಟರು ಸಾವು ಅನ್ನತಕ್ಕಂಥದ್ದು ಬಂದೇ ಬರುತ್ತೆ. ಏನು ರೀ ಮೊದಲನೇ ದಿವಸ ಈ ಮಾತಾಡ್ತೀರ ನೀವು? ಒಂದು ವೇಳೆ ಈ ಮಾತುಗಳಾಡಿ ನಾವು ಎಚ್ಚೆತ್ಕೊಂಡ್ರೆ ಸಾವು ತಪ್ಪಿಸ್ಕೋಬೋದು, ಇಲ್ಲದಿದ್ದರೆ ಸಾಧ್ಯವಿಲ್ಲ. ಆದ ಕಾರಣ ಸಾವು ಎಷ್ಟೇ ಪ್ರಯತ್ನ ಪಟ್ಟರು ನೆಮ್ಮದಿ ಅನ್ನತಕ್ಕಂಥ ಸಿಗೋಲ್ಲ. ಸಾವು ಅನ್ನತಕ್ಕಂಥ ತಪ್ಪಲ್ಲ. ಏನು ನೋಡಿವ್ರಿ? ಅದನ್ನು ಹಾಕಿಬಿಡಿ, ಮೇಲ್ಗಡೆ ಹಾಕಿ. ಅವಾಗಲೆಲ್ಲ ಸ್ವಲ್ಪ ಮುಂದೆ ಬನ್ನಿ, ಮುಂದಕ್ಕೆ ಬನ್ನಿ, ಲೈನಾಗಿ ಕೊಡಿ, ಮುಂದಕ್ಕೆ ಬಂದ್ಬಿಡಿ. ಅಯ್ಯೋ, ಮುಂದಕ್ಕೆ ಬಂದ್ಬಿಡಿ. ಹಾಂ, ಆದರೆ ಏನು ಮಾಡ್ತೀವಿ? ಅಲ್ಲಮ್ಮ ಹರಿವು ಆಮೇಲೆ ನೋಡಿ ನಿಂತು ಇವತ್ತು ಕೇಳಿ ಮತ್ತೆ ನೋಟ್ ಮಾಡ್ಕೊಳ್ತಕ್ಕಂಥವ್ರು ಯಾವುದು ನೋಟ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಅಲ್ಲಿ ಮಾತ್ರ ನೋಟ್ ಮಾಡ್ಕೊಳ್ಳಿ. ವಿಜ್ಞಾನದಲ್ಲ ವಾಕ್ಯಗಳೆಲ್ಲ ನೋಟ್ ಮಾಡಿಕೊಂಡು ಅದನ್ನೇ ಮತ್ತೆ ನೋಟ್ಸ್ ಅಂತ ಕಂಠಸ್ಥ ಮಾಡೋದು ಪ್ರಯೋಜನ ಇಲ್ಲ. ಎಲ್ಲಿ ನೋಟ್ ಮಾಡ್ಕೋಬೇಕು ಅದನ್ನು ಹೇಳ್ತೀನಿ, ಅದನ್ನು ಮಾತ್ರ ಆ ಶಬ್ದನ ಆ ವಾಕ್ಯ ನೋಟ್ ಮಾಡಿಕೊಂಡು ಮತ್ತೆ ಏನು ಹೇಳಿದೆ ಇದ್ರ ಬಗ್ಗೆ ಅಂತ ವಿಚಾರ ಮಾಡಬೇಕು. ನೀವು ವಿಚಾರ ಮಾಡಲಿಕ್ಕೆ ಶುರು ಮಾಡಿದ್ರೆ ನಿಮ್ಮಲ್ಲಿ ವಿಚಾರ ಬೆಳೆಯುತ್ತೆ. ಇಲ್ಲ ಬರೀ ಎಲ್ಲ ವಾಕ್ಯಗಳು ಬರ್ಕೊಂತ ಹೋದರೆ ಪ್ರಯೋಜನ ಇಲ್ಲ. ಕೇಳಿ, ಈಗ ಸರಿ, ಆನಂದಕ್ಕೋಸ್ಕರ ಜೀವನ ಮಾಡ್ತಿದ್ವಿ, ಅಮೃತತ್ವ ಸಾವು ಬೇಡ ಅಂತ ಜೀವನ ಮಾಡ್ತಿದ್ವಿ. ಆದರೂ ಎರಡನ್ನೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಾಗಿದ್ವಿ ಅಂದರೆ ಇಲ್ಲ. ಕೂತ್ಕೊಳ್ಳಿ, ಇವರು ಕೂತ್ಕೊಳ್ಳಿ. ಲೇಟಾಗಿ ಬಂದವರು ಕೂತ್ಬಿಡಿ, ಆಮೇಲೆ ಬೇಕಾದರೆ ನಮಸ್ಕಾರ ಹಾಕೋದು, ಆರತಿ ಮಾಡೋದು. ಮತ್ತು ನನಗೆ ಗೊತ್ತಿಲ್ಲದ್ರೆ ಯಾವುದನ್ನ ಇದೆ ಅಂದರೆ ನಮಗೆ ಸಹಿಸಲಿಕ್ಕಾಗೋಲ್ಲ. ಇವಾಗ ಮನೆಯಲ್ಲಿ ಮಗ ಸೊಸೆ ಏನೊಂದು ವ್ಯವಹಾರ ಮಾಡ್ತಾರೆ, ಇದೇನು ಹೇಳ್ತಾರೆ ಮುದುಕರು, ನಂಗೊಂದು ಮಾತು ಕೇಳಬೇಕಾಗಿತ್ತು, ಇಲ್ಲ ನಾನು ಯಾಕೆ ಇಲ್ಲಿರೋದು ಅಂತಾರೆ. ಚೆನ್ನಾಗಿ ಯೋಚನೆ ಮಾಡಿ. ಯಾಕಿದ್ದೀವಿ ಅಂದರೆ ಎಲ್ಲ ನಾನು ಕೇಳಿ ಮಾಡಬೇಕು ಅನ್ನೋದಕ್ಕೋಸ್ಕರ ಅಲ್ಲ. ಮತ್ತು ಯಾಕಿದ್ದಾರೆ ಅಂದರೆ ಯಮಧರ್ಮರಾಜ ಅವ್ರ ಕಡೆ ನೋಡಲಿಲ್ಲ, ಅದಕ್ಕೋಸ್ಕರ ಇದ್ದಾರೆ ಅಷ್ಟೇ. ಸತ್ಯ ಅದೇನೆ. ಅದು ನಮಗೇನು ಕೋಪ ಬರುತ್ತೆ, ನನಗೆ ಗೊತ್ತಿಲ್ದಿರ ಯಾವುದೂ ಇರಬಾರ್ದು ಅಂತ. ಅದೇ ಆನಂದ ಪ್ರಾಪ್ತಿ, ಅಮೃತತ್ವ ಪ್ರಾಪ್ತಿ, ಜ್ಞಾನ ಪ್ರಾಪ್ತಿ, ಈ ಮೂರಕ್ಕೂ ಪ್ರಯತ್ನ ಮಾಡ್ತಿದ್ದೀವಿ. ಆದರೆ ಎಷ್ಟೇ ಪ್ರಯತ್ನ ಮಾಡಿದ್ರು ಪೂರ್ಣ ಆನಂದ ಸಿಕ್ತು, ಮೃತ್ಯು ಭಯ ಅನ್ನತಕ್ಕಂಥ ತಪ್ತು, ಮತ್ತು ಎಲ್ಲವೂ ಗೊತ್ತು ನನಗೆ ಅನ್ನತಕ್ಕಂಥ ಕಾಣುತ್ತೋ ಅಂದರೆ ಇಲ್ಲ. ತೆಲುಗಿನಲ್ಲಿ ಹೇಳ್ತಾರೆ, ಆನಂದಕ್ಕೋಸ್ಕರ ಜೀವನ ಮಾಡ್ತಿದ್ದೀವಿ. ಬಹುಶಃ ತೆಲುಗು ಅರ್ಥ ಆಗುತ್ತೋ ಇಲ್ಲ, ಕೆಲವರಿಗೆ ಅರ್ಥ ಆಗ್ಬೋದು.
ಯಾವ ರೀತಿ ಜೀವನ ಮಾಡ್ತಿದ್ದೇವಪ್ಪ? ದಿವಸ ಆನಂದಕ್ಕೋಸ್ಕರ ಪ್ರಯತ್ನ ನಡೀತಿದೆ, ಬಟ್ ಯಾವ ರೀತಿ ಜೀವನ ನಡೀತಿದೆ ಅಂದರೆ, ಪ್ರದ್ಯುನ್ನ ಮೇಲು ಕೊನ್ನ ಪೊಟ್ಟಕೋ ಸಮಚಿಂತ, ಪೊಟ್ಟಕು ದೊರಕಿನಚೋ ಪೊಲತಿ ಚಿಂತ, ಪೊಲತಿ దొరకినచో భూషణంబుల చింత, భూషణంబులు కలగ పుత్ర చింత, పుత్రులు కలిగిన భూరిభాగ్యపు చింత, భూరిభాగ్యము కలిగిన భోగిగాయుడు చింత, భోగిగాయుడిన ಭೂಮಿಗೂರ್ಪಡಿ చింತ, ಭೂಮಿలో ಕೂರ್ಚಿನ ಪೋದು చింತ. ಬೆಳಿಗ್ಗೆ ಎದ್ದ ಅಲ್ಲಿಂದ ಬಡತನಕ್ಕೆ ಉಂಬೋ ಚಿಂತೆ, ಅಕ್ಕಮಹಾದೇವ ಹೇಳ್ತಾರೆ, ಬಡತನಕ್ಕೆ ಉಂಬೋ ಚಿಂತೆ, ಹುಟ್ಟರೆ ಉಡುವ ಚಿಂತೆ, ಹುಟ್ಟರೆ ಉಡುವ ಚಿಂತೆ, ಹುಟ್ಟರೆ ಇಡುವ ಚಿಂತೆ, ಇಟ್ಟರೆ ಮಡದಿಯ ಚಿಂತೆ, ಮಡದಿಯಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಇಂತು ಚಿಂತೆ ಸಂತೆಯಳು ಕಾಲ ಕಳೆದವ್ರು ನೋಡಿದ್ರೆ ನಿನ್ನನ್ನು ಯೋಚನೆ ಮಾಡೋಕ್ಕೆ ಯಾರನ್ನು ಕಾಣಿರ್ತಾರೆ. ಯಾಕಪ್ಪ ಹೀಗಾಗುತ್ತೆ? ನಾವೆಷ್ಟೇ ಬುದ್ಧಿವಂತರ ಪ್ರಯತ್ನ ಮಾಡಿದ್ರು ನಾವು ಯಾಕೆ ನೆಮ್ಮದಿ ಕಾಣೋಕ್ಕಾಗ್ತಿಲ್ಲ? ಯಾಕೆ ಬುದ್ಧಿ ಭಯ ತಪ್ಪಿಲ್ಲ? ಹೋಲಿ ಆಸೆ ಬಿಟ್ಟುಬೇಡ ಅಂದರೆ, ಮಕ್ಕಳ ಸುಮ್ಮನೆ ಕೊಡಬೇಕು, ಕಲೆಕ್ಟ್ ಮಾಡ್ಬಾರ್ದು, ಸುಮ್ಮನೆ ಕೊಡಿ. ನನ್ನ ಕಡೆ ನೋಡ್ತಾರೆ, ಮಧ್ಯ ಮಧ್ಯೆ ಕಥೆಗಳು ಹೇಳ್ತೀನಿ, ಕಲೆಕ್ಟ್ ಮಾಡಬೇಕು. ಯಾಕಪ್ಪ ಈ ಥರ ಆಗ್ತಾಯಿದೆ ಅಂತ ನಾವು ಸಾಮಾನ್ಯವಾಗಿ ಸರಿಯಾಗಿ ಯೋಚನೆ ಮಾಡಲಿಕ್ಕೆ ಹೋಗಲ್ಲ. ಒಂದು ವೇಳೆ ಯೋಚನೆ ಮಾಡಿದ್ರು ಅದು ಗೃಹಸ್ಥ ಜೀವನದಲ್ಲಿ ಯಾಕೆ ಇಷ್ಟೊಂದು ಬದಲಾಡ್ತೀರ, ಏನು ಸಮಾಚಾರ ಅಂದರೆ, ಸ್ವಾಮೀಜಿ ನಮ್ಮ ಸೊಸೆದೇ ಭಾಳ ಕಾಟ. ಇದು ಶುರು. ಸೆಲೆಕ್ಟ್ ಮಾಡಿದ್ಯಾರು? ನೀವೇ ಸೆಲೆಕ್ಟ್ ಮಾಡಿದ್ದು. ಮತ್ತು ಈಗ ಸರಿ ಇಲ್ಲ ಅಂದರೆ ಯಾರು ತಪ್ಪು? ನಿಮ್ಮ ಸೆಲೆಕ್ಷನ್ ತಪ್ಪು, ನಿಮ್ಮ ತಿಳುವಳಿಕೆ ತಪ್ಪು. ಅಲ್ಲ, ನಾವು ಆಗ ಅಂದ್ಕೊಂಡ್ವಿ ಸೊಸೆ ಸರಿ ಇಲ್ಲ, ಅತ್ತೆ ಸರಿ ಇಲ್ಲ, ಮಾವ ಸರಿ ಇಲ್ಲ, ಮಗ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅಕ್ಕಪಕ್ಕದವ್ರು ಸರಿ ಇಲ್ಲ, ಗೌರ್ಮೆಂಟ್ ಸರಿ ಇಲ್ಲ. ಅದೇನೋ ನಾನು ಒಪ್ಕೊಳ್ತೀನಿ. ಗೌರ್ಮೆಂಟು ಅದು ಭಾರತ ದೇಶದಲ್ಲಿ ಸರಿಯಾದಂಥ ಸರ್ಕಾರ ಬರುತ್ತೆ ಅಂತಕ್ಕಂಥ ಭರವಸೆ ಕಾಣೋದೇ ಇಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಆಲ್ ಪಾಲಿಟಿಷಿಯನ್ಸ್, ದಿ ವರ್ಸ್ಟ್ ಪಾಲಿಟಿಷಿಯನ್ಸ್ ಇನ್ ದಿ ವರ್ಲ್ಡ್, ಈ ಥರ ರಾಜಕೀಯ ವ್ಯಕ್ತಿ ಯಾವ ದೇಶದಲ್ಲೂ ಇಲ್ಲ, ಇಷ್ಟೊಂದು ಹೊಲಸಾಗಿರ್ತಕ್ಕಂಥವ್ರು. ಸರಿಯಾದ ಸರ್ಕಾರ ಬರುತ್ತೆ ಅನ್ನತಕ್ಕಂಥ ಆಸೆ ಇಲ್ಲ. ಮತ್ತು ಯಾವ ಸರ್ಕಾರದಲ್ಲಿ ನಾವು ಸುಖವಾಗಿಲ್ಲ. ಮೊರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಮಹಾರಾಷ್ಟ್ರ ಗೌರ್ಮೆಂಟ್ನ ಗಲಾಟೆ ಮಾಡ್ತಾರೆ. ಸುಮಾರು 40 ದಿವಸ 3 ತಿಂಗಳ ಗಲಾಟೆ ಮಾಡ್ತಾರೆ, ಸೆಟ್ಲಾಗಲ್ಲ. ಮತ್ತು ಮೊರಾರ್ಜಿ ದೇಸಾಯಿ ಹೋಗ್ತಾರೆ ಬಾಂಬೆಗೆ. ಆವಾಗ ಎಂಪ್ಲಾಯೀಸ್ ಎಲ್ಲ ಬಂದು ನೋಡ್ತಾರೆ ಅವ್ರನ್ನ. ಯಾಕೆ? ಜನತಾ ಪ್ರೈಮ್ ಮಿನಿಸ್ಟರ್ ಇವರು ನೋಡಿಬಿಟ್ರೆ ನಮಗೆ ಅನುಕೂಲ ಮಾಡ್ತಾರೆ, ಕಾಂಗ್ರೆಸ್ ಗೌರ್ಮೆಂಟ್ಗೆ ವಿರೋಧ ಅಂತ. ಆದರೆ ಮೊರಾರ್ಜಿ ಆ ರೀತಿ ಅಂತ ಪಾಲಿಟಿಷನ್ ಅಲ್ಲ. ಅವ್ರು ಹೇಳ್ತಾರೆ, ಯಾವ ಗೌರ್ಮೆಂಟಲ್ಲಿ ನೀವು ಸುಖವಾಗಿರ್ತೀರ? ಯಾಕೆ ಹೇಳ್ತೀನಿ? ಗೌರ್ಮೆಂಟ್ನವ್ರ ಕಾರಣ ಅಂತೀವಿ, ಅವ್ರ ಕಾರಣನೇ ಕಲಿ ಅವ್ಯವಸ್ಥೆ ಮಾಡಿದ್ದಾರೆ. ಸಾಕಷ್ಟು ಅವ್ಯವಸ್ಥೆ ಇದೆ ದೇಶದಲ್ಲಿ. ಆದರೆ ನಮ್ಮ ದುಃಖಕ್ಕೆ ಸಂಪೂರ್ಣ ಅವ್ರನ್ನೇ ನಾವು ಹೊಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಈ ರೀತಿ ಬೇರೆ ಯಾರನ್ನು ಹೇಳ್ತಿರ್ತೀವಿ. ಈ ಇದರಲ್ಲಿ ಏನಿದೆ, ನಾನು ಸರಿಯಾಗಿದ್ದೀನಿ, ಇನ್ನು ಮಿಕ್ನದೆಲ್ಲ ಸರಿಯಾಗಿಲ್ಲ. ನಮ್ಮ ಮನೆಯಲ್ಲಿ ನಾನು ಇಲ್ದಿರೋದು ಗೊತ್ತಾಗುತ್ತೆ. ನಾನು ಹೋದೆ ಅಂದರೆ ಆಮೇಲೆ ಎಲ್ಲ ಒದ್ದಾಡ್ತಾರೆ. ಅಂದರೆ ನಾನು ಭಾಳ ಸರಿಯಾಗಿದ್ದೀನಿ, ಮಿಕ್ನೋದಾದ್ರೂ ಸರಿ ಇಲ್ಲ. ಶಾಸ್ತ್ರ ಹೇಳುತ್ತೆ, ಶಂಕರಾಚಾರ್ಯ ಹೇಳ್ತಾರೆ, ಮೂಲಭೂತ ಅಂತ ಸಮಸ್ಯೆ ಏನಂದರೆ, ಇದನ್ನು ನೋಟ್ ಮಾಡ್ಕೊಳ್ಳಿ, ಅಧ್ಯಾಸ. ಅಭ್ಯಾಸ ಅಲ್ಲ, ಅಧ್ಯಾಸ. ಅಧ್ಯಾಸ ಮನುಷ್ಯನ ಮೂಲಭೂತ ಅಂತ ಸಮಸ್ಯೆ. ಅಧ್ಯಾಸ ಅಂದರೆ ಅತಸ್ಮಿನ್ ತದ್ಬುದ್ಧಿ. ಇದನ್ನು ಬರ್ಕೊಳ್ಬೇಕಲ್ಲ, ಅತಸ್ಮಿನ್ ತದ್ಬುದ್ಧಿ ಅಂದರೆ ಅದಲ್ಲದರಲ್ಲಿ ಅದು ಅನ್ನತಕ್ಕಂಥ ಬುದ್ಧಿ. ಏನಪ್ಪ ಅದಲ್ಲದರಲ್ಲಿ ಅದು ಅನ್ನತಕ್ಕಂಥ ಬುದ್ಧಿ ಅಂದರೆ, ಸಾಮಾನ್ಯ ದೃಷ್ಟಾಂತ ಕೊಡ್ತಾರೆ. ಹಾವು ಅಲ್ಲದರಲ್ಲಿ ಹಾವು ಅನ್ನತಕ್ಕಂಥ ಬುದ್ಧಿ, ಹಗ್ಗದಲ್ಲಿ ಹಾವು ಅನ್ನತಕ್ಕಂಥ ಬುದ್ಧಿ ಅಧ್ಯಾಸ. ಹೌದಾ? ಅದೇ ರೀತಿ ಯಾವುದು ನಾನಲ್ವೋ ಅಲ್ಲಿ ನಾನು ಅನ್ನತಕ್ಕಂಥ ಬುದ್ಧಿ ಬರ್ತದೆ ನಮಗೆ. ಹುಟ್ಟಿದಾಗ ಯಾವ ಅಭಿಮಾನ ಇರಲಿಲ್ಲ ನಮಗೆ. ಒಂದ್ಸಲ ನೀವು ಚೆನ್ನಾಗಿ ಪರೀಕ್ಷೆ ಮಾಡ್ಕೊಳ್ಳಿ. ಈ ಜಗತ್ತಿಗೆ ಬಂದಾಗ, ತಾಯಿ ಗರ್ಭದಿಂದ ಪೃಥ್ವಿಗೆ ಬಂದಾಗ ಹೆಣ್ಣು ಅನ್ನೋ ಅಭಿಮಾನ ಇತ್ತು, ಗಂಡು ಅನ್ನೋ ಅಭಿಮಾನ ಇತ್ತು.
ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವ ಅಭಿಮಾನ ಇತ್ತು? ನಿರಭಿಮಾನಿಯಾಗಿ ಬಂದ್ವಿ. ಮತ್ತೆ 1ನೇ ವರ್ಷ ಬಂತು, ನಾನು ಶುರುವಾಯಿತು. ಅದ್ರ ಜೊತೆಗೆ ಯಾರು ಹೇಳಿದ್ರು ನೀನು ಹಿಂದೂ ಅಂದರು, ಒಪ್ಕೊಂಡ್ಬಿಟ್ಟೆ. ಮತ್ತೆ ನೀನು ಬ್ರಾಹ್ಮಣ ಅಂದರು, ಒಪ್ಕೊಂಡೆ. ನನ್ನ ನೋಡಿ ಬೇರೆಯವರು ನೀನು ಅದು ಇದು ಅಂತ ಹೇಳ್ತಾ ಹೋದರು, ಅದನ್ನೇ ಸತ್ಯ ಅಂತ ಒಪ್ಕೊಂಡ್ಬಿಟ್ಟೆ. ವಿವೇಕ ಮಾಡೋಕ್ಕೋಗಲಿಲ್ಲ, ಹೌದಾ? ಆಮೇಲೆ ಸ್ವಲ್ಪ M.Com B.Com ಓದ್ಕೊಂಡೆ. ನಾನು M.Com ಗ್ರಾಜುಯೇಟ್ ಅಂತ ಬಂತು. ಆಮೇಲೆ ಬ್ಯಾಂಕಲ್ಲಿ ಕೆಲಸ ಸಿಕ್ತು, ನಾನು ಬ್ಯಾಂಕ್ ಎಂಪ್ಲಾಯಿ. ಮತ್ತೆ ಮದುವೆ ಆಯಿತು. ಇಂಥ ಸ್ತ್ರೀಗೆ ನಾನು ಗಂಡ, ಮತ್ತು ಮಕ್ಕಳಾಯಿತು, ಇಂಥ ಮಕ್ಕಳಿಗೆ ತಂದೆ. ಈ ರೀತಿ ಅಭಿಮಾನ ಬೆಳೆಸ್ಕೊಳ್ತಾ ಹೋದ್ವಿ. ಈ ಅಭಿಮಾನವೇ ನಮ್ಮ ಎಲ್ಲ ದುಃಖಕ್ಕೂ ಮೂಲ, ಸರ್ವ ಅನರ್ಥ ಮೂಲ. ಅಂದರೆ ನಾನಿಂಥವನು ಅನ್ನತಕ್ಕಂಥ ಅಭಿಮಾನ. ಅದೇನೇ ಭಗವದ್ಗೀತೆಯಲ್ಲಿ 1ನೇ ಅಧ್ಯಾಯದಲ್ಲಿ ಸಮಸ್ಯೆ ಅನ್ನತಕ್ಕಂಥದ್ದನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ ಶಂಕರಾಚಾರ್ಯರು. 1ನೇ ಅಧ್ಯಾಯಕ್ಕೆ ಭಾಷೆ ಬರೋಕ್ಕೆ ಹೋಗಿಲ್ಲ, ಆದರೆ 1ನೇ ಅಧ್ಯಾಯದ ಸಾರಾಂಶವನ್ನು ಬರೀತಾ ಏನು ಹೇಳ್ತಾರೆ, ಅರ್ಜುನ ಯುದ್ಧಕ್ಕೆ ಬರ್ತಾನೆ. ಯುದ್ಧ ಮಾಡಲಿಕ್ಕೆ ರಥಂ ಸ್ಥಾಪನೆ ಅಚ್ಯುತ, ರಥವನ್ನು ನಿಲ್ಲಿಸು, ಯಾರ್ಯಾರ ಕೈಲಿ ಯುದ್ಧ ಮಾಡಬೇಕು ಒಂದು ಸ್ವಲ್ಪ ನೋಡ್ತೀನಿ, ರಥವನ್ನು ನಿಲ್ಲಿಸು ಅಂತ. ಸರಿ, ರಥವನ್ನು ನಿಲ್ಲಿಸ್ತಾರೆ. ನೋಡ್ತಾನೆ, ಕೌರವರ ಸೈನಿಕರೇ ನೋಡ್ತಾನೆ, ನಿಜವಾದ ಶತ್ರುಗಳು ಯಾರು ಕಾಣಲಿಲ್ಲ. ಯುದ್ಧಕ್ಕೋಸ್ಕರ ಬಂದಿದ್ದಾನೆ, ರಥವನ್ನು ನಿಲ್ಲಿಸು, ಯಾರ್ಯಾರ ಕೈಲಿ ಯುದ್ಧ ಮಾಡಬೇಕು ಅನ್ನೋ ಒಂದ್ಸಲ ನೋಡ್ತೀನಿ ಅಂತಾನೆ. ನೋಡಿದ್ರೆ ಶತ್ರುಗಳು ಯಾರು ಕಾಣಲಿಲ್ಲ. ಮತ್ತು ಯಾರು ಕಂಡ್ರು? ಮಮ ಬಾಂಧವ, ಎಲ್ಲ ನನ್ನ ಬಂಧು ಬಳಗನೇ ಇದ್ದಾರೆ. ಎಲ್ಲ ನನ್ನ ಬಂಧು ಬಳಗನೇ ಇದ್ದಾರೆ. ಯಾರ ಕೈಲಿ ಅಂತ ಯುದ್ಧ ಮಾಡೋದು? ದೃಷ್ಟೇನು ಸ್ವಜನಂ ಕೃಷ್ಣ ಯುಯುಸ್ತಂ ಸಮುಪಸ್ಥಿತ, ಎಲ್ಲ ನನ್ನ ಸ್ವಜನ, ನನ್ನವರೇ, ಹೌದಾ? ಇವ್ರ ಕೈಲಿ ನಾನು ಹೇಗೆ ಯುದ್ಧ ಮಾಡಲಿ? ನೋಡಿ, ಸಾಮಾನ್ಯವಾದಂಥ ಒಂದು ಜ್ಞಾನ ನೋಡಿದ್ರೆ ನಾವು ನಿಜವಾಗಿ ಯಾರ ಕೈ ಜಗಳ ಆಡ್ತೀವಿ? ನಮಗೆ ಸಂಬಂಧ ಇರೋವತ್ತೆ ಜಗಳ ಆಡ್ತೀವಿ ಹೊರತು ನಮಗೆ ಸಂಬಂಧ ಇಲ್ಲಿರೋತ್ತು ಜಗಳ ಆಡೋಲ್ಲ. ಈಗ ನಿಮ್ಮ ಬೀಗರ ಹತ್ರ ನಿಮ್ಗೆ ಏನನ್ನ ಜಗಳ ಭಿನ್ನಾಭಿಪ್ರಾಯ ಬರುತ್ತೆ, ಜಗಳ ಬರುತ್ತೆ ಹೊರತು ಯಾರ್ದೋ ಬೀಗರಿಗೆ ಬರುತ್ತೋ ಇಲ್ಲ. ನನ್ನ ಅಣ್ಣ ತಮ್ಮ ಅಂದರೆ ಏನೋ ಜಗಳ ಬರುತ್ತೆ ಹೊರತು ಇನ್ಯಾರತ್ತೂ ಇಲ್ಲ. ಒಂದು ಬಸ್ಸಲ್ಲಿ ಕೂತಿದ್ರು ನನ್ನ ಸೀಟ್ ಪಕ್ಕದಲ್ಲಿ ಯಾರು ಕೂತಿಯೋರು ಅವನ ಹತ್ರ ಏನೋ ಒಂದು ಸ್ವಲ್ಪ ಜಗಳ ಬರ್ಬೋದೇ ಹೊರತು, ಅಂದರೆ ಅಷ್ಟು ಸಂಬಂಧ ಇದ್ರೇನು ಜಗಳ ಆಡ್ತೀವಿ ಹೊರತು ಎಲ್ಲೋ ಕೂತಿರೋ ಹತ್ರ ಜಗಳ ಆಡೋಲ್ಲ. ಇಲ್ಲ, ಯಾವುದೋ ಒಂದು ರೀತಿ ಸಂಬಂಧ ಅನ್ನೋದಕ್ಕೆ ಬಂದರೆ ಅಲ್ಲಿ ಭಿನ್ನಾಭಿಪ್ರಾಯ, ಅಲ್ಲಿ ಯುದ್ಧ ಅನ್ನೋದಕ್ಕೆ ಇರುತ್ತೆ. ಅದು ಅರ್ಜುನ ಅಷ್ಟನ್ನು ಯೋಚನೆ ಮಾಡಿದಿರ, ನನ್ನವ್ರ ಕೈ ನಾನು ಜಗಳ ಆಡ್ತಾರೆ, ಯುದ್ಧಕ್ಕೆ ಬಂದೇನೆ, ಯುದ್ಧ ಎಲ್ಲ ಶುರುವಾಗಬೇಕು ಅಂಥ ಸಮಯದಲ್ಲಿ ಇಲ್ಲ, ನನ್ನವರ ಯುದ್ಧ ಮಾಡಲಾರೆ ಅಂತ ಶುರು ಮಾಡಿದ. ಮತ್ತು ಏನಪ್ಪ ಸಮಸ್ಯೆ ಅಂದರೆ ಅರ್ಜುನನ ಯುದ್ಧ ಸಮಸ್ಯೆ ಅಲ್ಲ. ಅಂದರೆ ನೀವು ಪ್ರಶ್ನೆ ಮಾಡ್ಬೋದು, ಅಲ್ಲಿ ಅರ್ಜುನ ಯುದ್ಧ ಮಾಡೋಕ್ಕೆ ಭಯಪಟ್ಟು ಓಡೋದ, ಅದಕ್ಕೋಸ್ಕರ ಭಗವದ್ಗೀತೆ ಹೇಳ್ದ ಪರಮಾತ್ಮ. ನಾವು ಆ ರೀತಿ ಯುದ್ಧ ಮಾಡೋಕ್ಕೆ ಭಯಪಡೋಲ್ಲ. ತಂದೆ ಮಕ್ಕಳ ಕೈಲಿ ಯುದ್ಧ ಮಾಡೋಕ್ಕೆ ಅಥವಾ ಮಕ್ಕಳು ತಂದೆ ಕೈಲಿ ಯುದ್ಧ ಮಾಡೋಕ್ಕೆ ಭಯಪಡಲ್ಲ ನಾವು, ಹೌದಾ? ಗೌರ್ಮೆಂಟ್ ಎಂಪ್ಲಾಯೀಸು ಸರ್ಕಾರದವ್ರು ಯುದ್ಧ ಮಾಡೋಕ್ಕೆ ಭಯಪಡಲ್ಲ, ಒಂದು ಪಾರ್ಟಿ ಇನ್ನೊಂದು ಪಾರ್ಟಿ ಭಯಪಡಲ್ಲ. ಅಷ್ಟೇ ಅಲ್ಲ, ಅತ್ತೆ ಸೊಸೆ ಜಗಳ ಆಡಲಿಕ್ಕೆ ಯಾವತ್ತೂ ಭಯ ಇಲ್ಲ. ನಾವು ಜಗಳ ಆಡಲಿಕ್ಕೆ ಯಾವತ್ತು ಹಿಂದೇಟು ಹೊಡೆಯೋರಲ್ಲ. ಅರ್ಜುನ ಓಡಿ ಹೋದ, ಅವನು ಭಗವದ್ಗೀತೆ ಕಲಿತಾನೆ. ನಮ್ಗೆ ಯಾಕೆ ಬೇಕು ಭಗವದ್ಗೀತೆ ಅಂದರೆ ನಮ್ಮ ಸಮಸ್ಯೆ ಯುದ್ಧ ಸಮಸ್ಯೆ ಅಲ್ಲ ಅಲ್ಲಿ. ಮತ್ತೇನಪ್ಪ, ನಾನು ನನ್ನದು, ಅಹಮಿದಂ ಮಮ ಇದಂ, ಇದು ಸಮಸ್ಯೆ. ನೋಟ್ ಮಾಡ್ಕೊಳ್ಳಿ, ಅಹಮಿದಂ ಮಮ ಇದಂ, ನಾನು ನನ್ನದು ಅನ್ನತಕ್ಕಂಥದ್ದೇನೆ ಮೂಲಭೂತ ಅಂತ ಸಮಸ್ಯೆ.
ಇದು ನಾನು, ಇದು ನನಗೆ ಸೇರಿದ್ದು, ಇದು ನನಗೆ ಸೇರಿದ್ದಲ್ಲ. ಈ ನಾನು ಅನ್ನತಕ್ಕಂಥ ಅಹಂಕಾರನೇ ನಮಗೆ ದುಃಖ ತರುತ್ತೆ ಹೊರತು ಇಲ್ಲದಿದ್ದರೆ ಇಲ್ಲ. ಅದಕ್ಕೆ ಹೇಳ್ತಾರೆ ಶಂಕರಾಚಾರ್ಯ 1ನೇ ಅಧ್ಯಾಯಕ್ಕೆ ಭಾಷ್ಯವನ್ನು ಬರೀತಾ 1ನೇ ಅಧ್ಯಾಯಕ್ಕೆ ಸಂಪೂರ್ಣವಾಗಿ ಶೋಕಮೋಹಾದಿ ಸಂಸಾರ ಬೀಜ ದೋಷೋದ್ವಕಾಂತ ದರ್ಶನಾರ್ಥತ್ವೇನ ವ್ಯಾಖ್ಯೆಯೋ ಗ್ರಂಥಃ. ಶೋಕ ಮೋಹ. ಶೋಕ ಅಂದರೆ ನನ್ನದು ಏನಾಗ್ಬಿಡುತ್ತೋ, ಎಲ್ಲಿ ಬಿಟ್ಟು ಹೋಗುತ್ತೋ, ಎಲ್ಲಿ ಕಳೆದೋಗುತ್ತೋ, ನನ್ನವರು ಎಲ್ಲಿ ದೂರ ಆಗಿಬಿಡ್ತಾರೋ, ನನಗೆಲ್ಲಿ ವಿರೋಧ ಆಗ್ತಾರೋ ಅನ್ನೋದು ಸತತವಾಗಿರುತ್ತೆ. ಮೋಹ ಅಂದರೆ ನಂದು ಅದಿದ್ದರೆ ನಾನಿರ್ತೀನಿ, ಅದಕ್ಕೇನು ಹೆಚ್ಚು ಕಮ್ಮಿ ಆದರೆ ನನಗೆ ಹೆಚ್ಚು ಕಮ್ಮಿ ಆಯಿತು, ನನ್ನವರು ಅವರು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ, ಅವ್ರಿಗೇನು ಹೆಚ್ಚು ಕಮ್ಮಿ ಆದರೆ ನನಗೆ ಹೆಚ್ಚು ಕಮ್ಮಿ ಆಗಿಬಿಡ್ತು. ಈ ಮೋಹ ಅನ್ನೋ ಶಬ್ದ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಯಾವ ರೀತಿ ಅಂದರೆ ಹಿಂದಿನ ಕಾಲಕ್ಕೆ ಈ ಟಿ ವಿ ಬರಲಿಕ್ಕೆ ಮುಂಚೆ ಟಿ ವಿ ಮತ್ತು ಈ ಸೆಲ್ಫೋನ್ ಇವೆರಡೂ ಅಂದಮೇಲೆ ಸಮಾಜ ಭಾಳಷ್ಟು ಕೆಟ್ಟೋಯ್ತು. ಅದು ಭಾರತ ದೇಶದಲ್ಲಿ ಪೂರ ಕೆಟ್ಟು. ಯಾಕೆಂದರೆ ಸೆಲ್ಫೋನು ಇಡೀ ಪ್ರಪಂಚದಲ್ಲಿ ಭಾರತ ದೇಶದಲ್ಲೇ ಜಾಸ್ತಿ ಉಪಯೋಗಿಸೋದು. ಡ್ರೈವ್ ಮಾಡಬೇಕಾದ್ರೆ ಉಪಯೋಗಿಸ್ತಾರೆ, ಆಫೀಸ್ಗಳಲ್ಲಿ ಉಪಯೋಗಿಸ್ತಾರೆ, ಯಾರು ಕಂಟ್ರೋಲ್ ಇಲ್ಲ. ಇದು ಭಾಳಷ್ಟು ಕೆಟ್ಟುಬಿಡ್ತಾರೆ. ಹಿಂದಿನ ಕಾಲಕ್ಕೆ ಟಿ ವಿ ಬರಲಿಕ್ಕೆ ಮುಂಚೆ ಅಜ್ಜಿ ತಾತ ಕೂತ್ಕೊಂಡು ಮೊಮ್ಮಕ್ಕಳಿಗೆ ಕಥೆಗಳು ಹೇಳೋದು, ನೀತಿ ಕಥೆಗಳು. ಈಗಿನ ಕಾಲದಲ್ಲಿ ಅಜ್ಜಿ ತಾತ ಹೇಳೋದು ಇಲ್ಲ, ಹೇಳಿದವ್ರು ಕೇಳೋದು ಇಲ್ಲ. ಮೊಮ್ಮಕ್ಕಳ ಕಥೆಗಳು ಹೇಳ್ತಿರ್ತಾರೆ, ಸೀರಿಯಲ್ ನೋಡ್ತಾರೆ. ಪಾಪ ಇವ್ರಿಗೆ ಅರ್ಥ ಆಗೋಲ್ಲ ಆ ಸೀರಿಯಲ್, ಆ ಲವ್ ಸ್ಟೋರಿ ಅದೆಲ್ಲ. ಅದಕ್ಕೆ ಮೊಮ್ಮಗನೇ ಹೇಳ್ತಿರ್ತಾನೆ, ಇಲ್ಲ ತಾತ ಆ ಹುಡುಗಿನ ಲವ್ ಮಾಡಿದ್ದ, ಅವ್ರ ಮನೇಲಿ ಒಪ್ಪಲಿಲ್ಲ, ಅದಕ್ಕೆ ಅವರಿಬ್ಬರು ಏನೋ ಓಡೋಗ್ಬಿಟ್ರು ಅಂತ ಕತೆ ಹೇಳ್ತಿರ್ತಾನೆ. ಹಿಂದಿನ ಕಾಲಕ್ಕೆ ಪುಟ್ಟ ಕಥೆಗಳು ಹೇಳೋದು. ಅದು ಒಂದು ಕತೆ, ಒಬ್ಬ ರಾಜ ಇದ್ದ, ಅವನು ಏನು ಮಾಡೋದು ಸಾಯ್ತಿರ್ಲಿಲ್ಲ. ಆನೆ ಕಾಲದ ತುಳಸು ಸಾಯ್ತಿರ್ಲಿಲ್ಲ, ಕತ್ತಿಯಿಂದ ಎದೆಗೆ ಹಾಕಿ ತಿವಿದ್ರೂ ಸಾಯ್ತಿರ್ಲಿಲ್ಲ, ಏನು ಮಾಡೋದು ಸಾಯ್ತಿರ್ಲಿಲ್ಲ. ಮತ್ತು ಅವ್ನು ಸಾಯಿಸ್ಬೇಕಾದ್ರೆ ಏನು ಮಾಡಬೇಕಾಗಿತ್ತು ಅಂದರೆ, ಅದ್ಯಾವುದೋ ನದಿ ದಂಡೆ ಮೇಲೆ ಒಂದು ಮರ ಇತ್ತು, ಆ ಮರದಲ್ಲಿ ಒಂದು ಗಿಣಿ ಇತ್ತು. ಆ ಗಿಣಿ ಕುತ್ತಿಗೆ ಹಿಸಿದ್ರೆ ರಾಜ ಸಾಯ್ತಾನೆ ಅಂತ. ಇವಾಗ ರಾಜನ ಪ್ರಾಣ ಯಾವುದಲ್ಲಿದೆ? ರಾಜನ ಪ್ರಾಣ ಗಿಣಿನಲ್ಲಿದೆ. ಇವಾಗ ರಾಜ ತನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ಗಿಣಿ ಚೆನ್ನಾಗಿ ನೋಡ್ಕೋಬೇಕು, ಹೌದಲ್ಲ? ತನ್ನ ಮರೆತು ಬಿಟ್ಟು ಗಿಣಿ ನೋಡ್ಕೋಬೇಕು. ಅದೇ ರೀತಿ ನಮ್ಮ ಪ್ರಾಣದ ಎಲ್ಲೆಲ್ಲಿದೆ ಅಂದರೆ, ಒಬ್ಬರು ಪ್ರಾಣ ಕಬ್ಬಿನ ಪೆಟ್ಟಿಗೆನಲ್ಲಿದೆ, ಏನು ಮಾಡೋದು ಸಹ ಇಲ್ಲ. ಕಬ್ಬಿಣದ ಪೆಟ್ಟಿಗೆ ಯಾರನ್ನ ಹೋದರೂ ಇವ್ರ ಪ್ರಾಣ ಹೋದಾಗ, ಇನ್ನೊಬ್ಬರು ಪ್ರಾಣ ಹೆಂಡತಿನಲ್ಲಿ, ಇನ್ನೊಬ್ಬರು ಪ್ರಾಣ ಮಕ್ಕಳಲ್ಲಿ, ಇನ್ನೊಬ್ಬರು ಪ್ರಾಣ ಲವರಲ್ಲಿ, ಎಲ್ಲೆಲ್ಲೋ ಇದೆಯೋ ಹೊರತು ತನ್ನಲ್ಲಿ ತನ್ನ ಪ್ರಾಣ ಸ್ಪಂದನೆ ಆಗೋಲ್ಲ. ಬರ್ತೀರಾ ಇಲ್ಲೇ ಇರತೀರ, ಬರ್ತೀರ ಇಲ್ಲೇ ಇರತೀರ. ಅಕ್ಕರದಿ ಸತಿ ಪುತ್ರ ಅಣ್ಣ ತಮ್ಮರ ಬಿಟ್ಟು ಅಕ್ಕರದಿ ಸತಿ ಪುತ್ರ ಅಣ್ಣ ತಮ್ಮರ ಬಿಟ್ಟು, ಸಕ್ಕರೆ ಬೆರೆಸಿದ ಸವಿಯ ಊಟವ ಬಿಟ್ಟು, ಸೊಕ್ಕು ಸಡೆವ ಬಿಟ್ಟು, ತೆಕ್ಕೆಗಾದಿಯ ಬಿಟ್ಟು, ರೊಕ್ಕದ ಟೆದರಿಯ ಕೀಲಿ ಕೈಯನ್ನು ಬಿಟ್ಟು, ಬರ್ತೀರ ಇಲ್ಲೇ ಇರತೀರ. ಬರ್ತೀರಾ ಗುರುಪಾಸೆಗೆ ಇಲ್ಲೇ ಇರ್ತಿರೋ, ಬರೋದು ಇವೆಲ್ಲ ಬಿಟ್ಟು ನಿಂತಾರೆ. ರೊಕ್ಕದ ಟೆದರೆ ಕೀಲಿ ಕೈಯನ್ನು ಬಿಟ್ಟು, ಕಬ್ಬಿಣದ ಪೆಟ್ಟಿಗೆ ಬೀಗಕ್ಕೆ ಕೊಟ್ಬಿಟ್ಟು ಬರ್ತಿರೋ ಇಲ್ಲ. ನಮಗೆ ಮೋಹ ಅನ್ನೋದಕ್ಕಿದೆ, ಅದು ಚೆನ್ನಾಗಿದೆ, ನಾನು ಚೆನ್ನಾಗಿರ್ತೀನಿ. ಅದು ಈಗೇನು ಹೆಚ್ಚು ಕಮ್ಮಿ ಆದರೆ ನನಗೇನು ಹೆಚ್ಚು ಕಮ್ಮಿ ಆಗೋಯಿತು. ಬಾಡಿಗೆ ಮನೆ, ಸ್ವಂತ ಮನೆ, ಬಾಡಿಗೆನಲ್ಲಿದ್ದರು, ಸ್ವಂತ ಮನೆ ಕಟ್ಟಿಸಿದ್ರು, ಆಮೇಲೆ ಮಾಡಿ ಮೇಲೆ ಒಂದು ಕಟ್ಟಿಸಿದ್ರು, ಬಾಡಿಗೆ ಕೊಟ್ಟರು. ಓನರ್ ಈಟಿ ಚೇರ್ ಹಾಕ್ಕೊಂಡು ಕೆಳಗಡೆ ಕೂತ್ಯಾರೆ, ಆ ಬಾಡಿಗೆಗೆ ಹೇಳಿರ್ತಾರೆ. ನಿಜವಲ್ಲ ನಮ್ಮ ದೇಶನ ಇಷ್ಟೊಂದು ಯಾಕೆ ಕೆಟ್ಟು ಗೊತ್ತು, ಇಷ್ಟೊಂದು ಅದ್ಭುತವಾದಂಥ ಶಾಸ್ತ್ರ ಇದ್ರೂ ಬಾಡಿಗೆ ಮನೆಯವರು ಬಾಡಿಗೆ ಕೊಟ್ಟರೆ ಚೆನ್ನಾಗಿ ನೋಡ್ಕೊಳ್ಳೋದು, ಗಲೀಜು ಮಾಡಿ ಮತ್ತು ಖಾಲಿ ಮಾಡಬೇಕಾದ್ರೆ ಖಾಲಿ ಮಾಡಿ ಹೋದ್ಮೇಲೆ ಮತ್ತು ಅವ್ರು ಎಷ್ಟು ಬಾಡಿಗೆ ಕಟ್ಟಿದ್ರು ಅಷ್ಟು ಖರ್ಚಾಗುತ್ತೆ. ಅದು ಸರಿ ಮಾಡಬೇಕಾದ್ರೆ ಅಮೇರಿಕಾ ಬೇರೆ ಲಂಡನಲ್ಲೆಲ್ಲ ತಿಂಗಳಿಗೊಂದು ಸಲ ಓನರ್ ಮನೆಗೆ ಬಂದು ನೋಡ್ತಾನಂತೆ.
ಎಲ್ಲನೂ ಒಂದು ಪೆನ್ಸಿಲ್ ಮಾರ್ಕ್ ಇದ್ರೆ ಫೈನ್ ಆಗ್ತಾರಂತೆ. ಹಾಂ, ಮನೆಗೆ ಇಟ್ಕೊಳ್ಳೋದು ಈಗ ಅಲ್ಲಿ ಹಾಕ್ಬಿಡೋದು, ಇವೆಲ್ಲ ಆಗೋದೇ ಇಲ್ಲ ಅಂತ ಅದೆಲ್ಲ. ಬಟ್ ನಮ್ಮಲ್ಲಿ ಭಾನುವಾರ ಬಂತು, ಮಳೆ ಹೊಡಿತಾ ಇದ್ದಾರೆ, ಓನರ್ ಕೆಳಗಡೆ ಕೂತಿದ್ದಾರೆ. ಇವ ನಿಜವಾದ ಏಟು ಎಲ್ಲಿ ಬೀಳ್ತಾ ಇದೆ, ಓನರ್ ಎದೆ ಮೇಲೆ ಬೀಳ್ತಾ, ಅಯ್ಯೋ ಹೋಯ್ತು ನನ್ನ ಮನೆ ಹೋಯ್ತು, ಹೇಳೋ ಆಗಿಲ್ಲ, ಸುಮ್ಮನಿರೋ ಆಗಿಲ್ಲ. ಓಕೆ, ನನ್ನದು ಅನ್ನೋದಕ್ಕೆ ಏನನ್ನಾದರೆ ನನಗೆ ಆಗಿಬಿಡ್ತು. ಡಾಕ್ಟ್ರ್ ಹತ್ರ ಮಗುನ ಕರ್ಕೊಂಡು ಹೋಗ್ತಾರೆ. ಒಂದ್ಸಲ ಕೋಲಾರಲ್ಲಿ ಯಾಕೆ ಮೋಹ ಅನ್ನೋದು ಕೇಳ್ತಿದ್ದೀನಿ ಇಷ್ಟೊಂದು. ಕೋಲಾರಲ್ಲಿ ಯಾವುದೋ ಒಂದು ಚೆಕಪ್ ಹೋಗಿದ್ದೆ ನಾನು. ಸರಿ, ಅಲ್ಲಿ ಒಂದು ಕಡೆ ನಿಂತಿದ್ವಿ, ನನ್ನ ಪಕ್ಕದಲ್ಲಿ ಇನ್ನೊಬ್ರು ಯಾರೋ ನಿಂತಿದ್ರು. ಅವ್ರು ಶ್ರೀಮತಿಯವ್ರ ಮಗುನ ಎತ್ಕೊಂಡು ಅಲ್ಲಿ ನರ್ಸ್ ಹತ್ರ ಇಂಜೆಕ್ಷನ್ ಹಾಕ್ಸ್ಲಿಕ್ಕೆ ಅಂತ ಕೊಂಕ್ಲಲ್ಲಿ ಎತ್ಕೊಂಡು ದೂರದಲ್ಲಿ ನಿಂತಿದ್ರು. ಆ ನರ್ಸು ಇಂಜೆಕ್ಷನ್ ತೊಗೊಂಡು ಆ ಮಗು ಹತ್ರ ಬರ್ತೀಳೆ, ಇನ್ನೂ ಮಗುಗೆ ಇಂಜೆಕ್ಷನ್ ಬೀಳಲಿಲ್ಲ. ಆದರೆ ನನ್ನ ಪಕ್ಕದಲ್ಲಿ ಇದ್ದವರು ತೊಳಕ್ಕೆ ಶುರು ಮಾಡಿದ್ರು ಗಂಡಸು. ನಾನು ಕೇಳಿದೆ, ನಿಮ್ಗೆ ಹೇಗೆ ನೋವಾಯಿತು? ಮಗುವಿನ ಕೈಗೇನೆ ಇಂಜೆಕ್ಷನ್ ಬೀಳಲಿಲ್ಲ, ನಿಮ್ಗೆ ಹೇಗೆ ನೋವಾಯಿತು? ಅಯ್ಯೋ, ಮಗುಗೆ ಹಾಕ್ತಾರೆ ಅಂದರೆ ನನಗೆ ಹಾಕಿದಾಗ ಆಗ್ಬಿಡ್ತು. ಅಂದರೆ ನನ್ನವರು ಅನ್ನತಕ್ಕಂಥ ಯಾರಿದ್ದಾರೋ ಅವ್ರಿಗೇನು ಹೆಚ್ಚು ಕಮ್ಮಿ ಆದರೆ ನನಗೆ ಆಗೋಯಿತು. ಅವಿಶ್ವಂಗ ಅಂತಾರೆ, ಬರ್ಕೊಳ್ಳಿ. ಅವಿಶ್ವಂಗ ಅಂದರೆ ನನ್ನವ್ರು ಚೆನ್ನಾಗಿದ್ದರೆ, ನಂದು ಅನ್ನತಕ್ಕ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ, ಇಲ್ಲದಿದ್ದರೆ ನನಗೇನು ಹೆಚ್ಚು ಕಮ್ಮಿ ಆಗುತ್ತೆ. ಈ ರೀತಿ ಇದನ್ನು ಮೋಹ ಅಂತಾರೆ. ಈ ಶೋಕ ಮೋಹ ಅನ್ನತಕ್ಕಂಥದ್ದನ್ನೇ 1ನೇ ಅಧ್ಯಾಯದಲ್ಲಿ ಅರ್ಜುನನ ಒಂದು ಸಮಸ್ಯೆ. ಅದು ಸಂಸಾರ ಬೀಜಭೂತ. ಸಂಸಾರಕ್ಕೆ ಅದೇನೇ ಮೂಲ. ನಾನು ನನ್ನದು ಅಂತಕ್ಕಂಥದ್ದೇ ಸಂಸಾರಕ್ಕೆ ಮೂಲ. ಸಂಸಾರ ಅಂದ್ರೇನಪ್ಪ? ಸಾಮಾನ್ಯ ನಾವು ಅಂದ್ಕೊಳ್ತೀವಿ ಹೆಂಡತಿ ಮಕ್ಕಳು ಸಂಸಾರ, ಗಂಡ ಮಕ್ಕಳು ಸಂಸಾರ ಅಂತ. ಇನ್ನು ನೀವು ಆ ತಮಿಳು ಭಾಷೆಯಲ್ಲಿ ನೋಡಬೇಕು. ನಾವು ಕನ್ನಡದಲ್ಲಿ ನಮ್ಮ ಶ್ರೀಮತಿಯವರು ಪರಿಚಯ ಮಾಡ್ತಾರೆ, ಹೌದಾ? ತೆಲುಗಿನಲ್ಲೂ ಅಷ್ಟೇ ಶ್ರೀಮತಿ ಅಂತ ಹೇಳ್ತಾರೆ. ತಮಿಳಲ್ಲಿ ಹಾಗೆ ಹೇಳೋಲ್ಲ, ಏನು ಸಂಸಾರ ಅಂತಾರೆ, ತಲೆ ಹೊಡ್ಕೊಂತಾರೆ, ನನ್ನ ಸಂಸಾರ ಐತಿ. ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಅಂತೀವಿ, ಅಲ್ಲ. ಸಂಸಾರ ಅಂದರೆ ಸಮ್ಯಕ್ ಸರತೀತಿ ಸಂಸಾರ. ಚೆನ್ನಾಗಿ ಓಡಾಡ್ಕೊಂಡಿದೆ. ಎಲ್ಲಿಂದ ಎಲ್ಲಿ ಓಡಾಡ್ಕೊಂಡಿದೆ? ಪುನಃ ಜನನವು, ಪುನಃ ಮರಣ, ಪುನಃ ತಾಯಿಯ ಗರ್ಭನಿವಾಸವು. ಈ ಸಂಸಾರವು ಬಲು ದುಸ್ಸಾರ, ಕೃಪಯ ತೋರಿ ಕಾರುರಾರಿ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಹುಟ್ಟು ಸಾವು. ಯಾಕೆ ಹುಟ್ಟಿದ್ವಿ? ನಾನು ಯಾರು ಬಾಗೇಪಲ್ಲಿ ಅಂತ ಒಂದು ಕಡೆ ಹೋಗಿದ್ದೆ ನಾನು. ಅವರ ಗಣೇಶ್ ಭಟ್ ಅಂತ ಪುರೋಹಿತರು ಅವರು ಮನೆಗೆ ಹೋಗ್ಲಿಕ್ಕೋಸ್ಕರ ಅವ್ರ ಮನೆ ಮುಂದೆ ನಿಂತ್ವಿ. ಅಷ್ಟೊತ್ತಿಗೆ ಯಾರೊಬ್ಬ ಮುಸ್ಲಿಂ ಬಂದ, ತಮಾಷೆ ಮಾಡಲಿಕ್ಕೋ ಯಾವುದಕ್ಕೋ ಒಟ್ಟಿನಲ್ಲಿ ಕೇಳ್ದ, ಈ ದಾರಿ ಸ್ಮಶಾನಕ್ಕೆ ಹೋಗುತ್ತೆ ಅಂದ. ಅದಕ್ಕೆ ಅವ್ರು ಗಣೇಶ್ ಭಟ್ ಹೇಳಿದ್ರು, ನೀನು ಯಾವ ದಾರಿಲಾದರೂ ಹೋಗು, ಅದು ಸ್ಮಶಾನಕ್ಕೆ ಹೋಗೋದು. ಹೌದಲ್ಲ, ಕೊನೆಗೆ ಎಲ್ಲಿ ಹೋಗ್ತೀವಿ? ಯಾಕೆ ಹುಟ್ಟಿದ್ವಿ? ಸಾಯ್ಲಿಕ್ಕೆ. ಯಾಕೆ ಸಾಯ್ತೀವಿ? ಹುಟ್ಟಲಿಕ್ಕೆ. ಹೋಲಿ, ಏನೋ ಹುಟ್ಟಿದ್ವಿ, ಸತ್ವಿ. ಈ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಜೀವನ ಏನು ಅದ್ಭುತವಾಗಿದೆ, ಅದಲ್ಲ. ಈ ಗುಂಡಿ ಇರತಕ್ಕಂಥ ರೋಡುಗಳು, ಸಂಧಿಗಳು, ಅಯ್ಯೋ, ಇಲ್ಲೇ ಅಲ್ಲ, ಎಲ್ಲಾದರೂ ತಗೊಳ್ಳಿ. ಹುಟ್ಟಿದ್ವಿ, ಸಾಯ್ತೀವಿ. ಈ ಹುಟ್ಟು ಸಾವಳ ಮಧ್ಯೆ ಆನಂದವಾಗಿದ್ದೀವಿ, ಸುಖವಾಗಿದ್ದೀವಿ ಅನ್ನತಕ್ಕಂಥದ್ದು. ಮತ್ತು ಜಠರದಿ ದುಃಖವು, ಜನನದಿ ದುಃಖವು, ಮುಪ್ಪಿನ ದುಃಖವು, ಮರಣದ ದುಃಖವು, ನಾನಾ ರೋಗದಿ ದುಃಖವೇ ದುಃಖವು, ದುಃಖದ ಜೀವವು ಮುಕ್ತತೆಗಾಗಿ. ಅಂದರೆ ತಾಯಿ ಗರ್ಭದಲ್ಲಿರ್ಬೇಕಾದ ದುಃಖ, ಮತ್ತು ಆ ಯೋನಿಯಿಂದ ತಾಯಿ ಗರ್ಭದಲ್ಲಿರ್ಬೇಕಾದ್ರೆ ಏನು ದುಃಖ ಅನ್ನೋ ಮರ್ತ್ಬಿಟ್ಟಿದ್ದೀವಿ ನಾವು. ಅಲ್ಲಿ ಜೀವಿ ಪ್ರಾರ್ಥನೆ ಮಾಡುತ್ತೆ. ಅಲ್ಲಿ ನಮಗೆ ಶರೀರಕ್ಕಿನ ವಿಲಕ್ಷಣ ಅನ್ನತಕ್ಕಂಥ ತಿಳುವಳಿಕೆ ಇರುತ್ತಂತೆ ತಾಯಿ ಗರ್ಭದಲ್ಲಿ. ಗರ್ಭೋಪನಿಷತ್ ಅನ್ನುತ್ತೆ. ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಎಷ್ಟೋ ಜನ್ಮಗಳು ಕೊಟ್ಟೆ, ಎಲ್ಲವನ್ನೂ ಹಾಳು ಮಾಡಿಕೊಂಡೆ, ಈ ಒಂದು ಜನ್ಮ ಅನ್ನತಕ್ಕಂಥ ಬಂದರೆ ಪರಮಾತ್ಮ ನಿನ್ನ ಪ್ರಾಪ್ತಿಗೆ ವಿನಿಯೋಗಿಸ್ತೀನಿ, ಮತ್ತಿನ್ನೇನು ಬೇಡ ನನಗೆ ಅಂತ ಪ್ರಾರ್ಥನೆ ಮಾಡುತ್ತೆ ಗರ್ಭದಲ್ಲಿ. ಸರಿ, ಅಲ್ಲಿ ದುಃಖ.
ಮತ್ತೆ ತಾಯಿ ಯೋನಿಯಿಂದ ಈಚೆ ಬರಬೇಕಾದ್ರೆ ದುಃಖ ಬಂದು ಯಾವ ಪೃಥ್ವಿ ಸ್ಪರ್ಶ ಆಯಿತೋ ಆ ಗರ್ಭದಲ್ಲಿ ಮಾಡಿ ಪ್ರಾರ್ಥನೆ ಮರ್ತೋಗ್ಬಿಡುತ್ತೆ. ಎಂತಟಿ ಸಾಹಸಮೇ ಮಾಯಾ ಎಂತಟಿ ಸಾಹಸಮೇ ಅಂತಿಂತ ಕದಾನಿ చింతల చిక్కించి ఎంతటి దుఃఖ సాగన ముంచితి ఎంతటి సాహసమే ಮಾಯಾ ಎಂತಟಿ ಸಾಹಸಮೇ. ಮೈಸೂರು ಶಿವರಾಮ ಶಾಸ್ತ್ರಿ ಅಂತಾರೆ, ಅಮ್ಮ ಎಷ್ಟು ಸಾಹಸ ನಿಂದು, ಆ ತಾಯಿ ಗರ್ಭದಲ್ಲಿ ಏನಿತ್ತು ಅದು ಮರೆಸ್ಬಿಡ್ತು. ದೇಹ ವಿಲಕ್ಷಣ ಚಿನ್ಮಯುಡವು ನಾನು ದೇಹ ಮೇನೇನನಿ ಮೋಹ ಮುಚ್ಚುಪಿತಿ ಎಂತಟಿ ಸಾಹಸಮೇ ಮಾಯಾ ಎಂತಟಿ ಸಾಹಸಮೇ. ಶರೀರಕ್ಕಿನ ವಿಲಕ್ಷಣವಾಗಿರ್ತಕ್ಕ ನನ್ನನ್ನು ಅದನ್ನು ಮರೆಸ್ಬಿಟ್ಟು ಶರೀರ ನಾನು ಅನ್ನತಕ್ಕಂಥ ಭ್ರಮೆ ತೊಗೊಂಡ್ಬಿಟ್ಟು ಎಷ್ಟು ಒದ್ದಾಡಿಸ್ತೀಯಮ್ಮ ಅಂತಾರೆ. ಅಂದರೆ ತಾಯಿ ಗರ್ಭದಿಂದ ಈಚೆ ಬಂದ್ವಿ, ಮರ್ತೋಯ್ತು, ಮತ್ತೆ ಅಲ್ಲಿಂದ ಇನ್ನು ದುಃಖ, ಜಠರ ದುಃಖವು, ಜನರ ದುಃಖವು, ಮುಪ್ಪಿನ ದುಃಖವು. ಈಗಿನ ಕಾಲದಂತೂ ಇವೆಲ್ಲ ಭಾಳಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ, ಆದರೆ ಜನ ಯೋಚನೆ ಮಾಡಲ್ಲ ಅಷ್ಟೇ. ನಮ್ಮಲ್ಲಿ ವೃದ್ಧಾಶ್ರಮ ಅನ್ನತಕ್ಕಂಥ ಇರಲಿಲ್ಲ. ಇವತ್ತಿನ ದಿವಸ ಮನೆಗೆ ಇಟ್ಕೊಂಡಿದ್ದಾರೆ ಪುಣ್ಯ ಅಷ್ಟೇ. ಜಠರದ ದುಃಖ, ಜನಕ್ಕೂ ಮತ್ತು ರೋಗದ ದುಃಖ, ಇಷ್ಟು ರೋಗಗಳು ಇರಲಿಲ್ಲ ಹಿಂದಿನ ಕಾಲಕ್ಕೆ. ಶುಗರು, ಬಿ ಪಿ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ಸೋಡಿಯಂ ಡೆಫಿಷಿಯನ್ಸಿ, ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು. ಆರೋಗ್ಯವಾಗಿದ್ದೀವಿ ಹೇಳ್ತೀವಿ ಅಷ್ಟೇ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಆಮೇಲೆ ಶುಗರ್ ಆಗಿದೆ, ಅಯ್ಯೋ ಅದೇ ಕಂಟ್ರೋಲಿಗೆ ಬರ್ತಿಲ್ಲ, ಚೆನ್ನಾಗಿದ್ದೀನಿ ಅಂದಿದ್ದೇನು. ಜಠರದಿ ದುಃಖವು, ಜನನದಿ ದುಃಖವು, ಮುಪ್ಪಿನ ದುಃಖವು, ಮರಣದ ದುಃಖವು, ನಾನಾ ರೋಗದಿ ದುಃಖವೇ ದುಃಖವು. ಅಂದರೆ ಹುಟ್ಟಿದ್ದೀನಿ, ಸಾಯ್ತೀನಿ, ಈ ಮಧ್ಯೆ ದುಃಖಿ ಅಂತ ಜೀವನ ಮಾಡ್ತೀನಿ ಅಂತಕ್ಕಂಥ ಈ ಭಾವನೆ ಏನಿದೆಯೋ ಇದು ಸಂಸಾರ. ಇದಕ್ಕೆ ಮೂಲ ಯಾವುದಪ್ಪ ಅಂದರೆ ನಾನು ನನ್ನದು ಅನ್ನತಕ್ಕಂಥದ್ದೇ ಮೂಲ. ಆದ ಕಾರಣ ಈಗ ಭಗವದ್ಗೀತೆಯನ್ನು ಯಾಕಪ್ಪ ಹೇಳ್ತಾರೆ ಅಂದರೆ, ಶಂಕರಾಚಾರ್ಯ ಅಂತಾರೆ, ಇತ್ಯಥ ಸಂಸಾರ ಬೀಜಭೂತವು ಶೋಕಮೋಹೋ ತಯೋಶ್ಚ. ಆ ಶೋಕ ಮೋಹ ಅನ್ನತಕ್ಕ ನಾನು ನನ್ನದು ಅನ್ನತಕ್ಕಂಥದ್ದು ಯಾವ ರೀತಿ ಹೋಗುತ್ತೆ ಅಂದರೆ, ಸರ್ವಕರ್ಮ ಸನ್ಯಾಸಪೂರ್ವಕ ಆತ್ಮಜ್ಞಾನ, ತನ್ನಂತಾನು ತಿಳ್ಕೊಳ್ಳೋದ್ರಿಂದಲೇ, ತಾನು ಯಾರು ಅನ್ನತಕ್ಕ ಸರಿಯಾದ ವಿಚಾರವನ್ನು ತಿಳ್ಕೊಂಡೇ ಹೋಗುತ್ತೆ ಹೊರತು ನ ಅನ್ಯತಃ ನಿವೃತ್ತಿ, ಮತ್ತು ಯಾವ ರೀತಿಯೂ ನಿವೃತ್ತಿ ಆಗೋಲ್ಲ ಅದು. ಇತಿ ತದ್ ಉಪದಿಕ್ಷು, ಅದನ್ನು ಹೇಳಬೇಕು ಯಾರಿಗೋಸ್ಕರ? ಸರ್ವಲೋಕಾನುಗ್ರಹಾರ್ಥಂ. ನಮ್ಮನ್ನೆಲ್ಲ ಕೃಷ್ಣ ಪರಮಾತ್ಮ ನೋಡಿಲ್ಲ. ಬಹುಶಃ ಕೃಷ್ಣ ಪರಮಾತ್ಮ ಹೇಳಕ್ಕೆ ಶುರು ಮಾಡಿದಾಗ ನನ್ನ ಮಾತಿಗೆ ಇಷ್ಟೊಂದು ಬೆಲೆ ಬರುತ್ತೆ ಅಂತ ಅಂದ್ಕೊಂಡಿದ್ನೋ ಇಲ್ಲೋ. ಶಂಕರಾಚಾರ್ಯ ಬರ್ತಾರೆ ಸರ್ವಲೋಕಾನುಗ್ರಹಾರ್ಥಂ ಅಂತ. ಅರ್ಜುನ ಯುದ್ಧ ಮಾಡಿ ಓಡಿ ಹೋಗಬೇಡ ಅಂತ ಮಾಮೂಲಾಗಿ ಹೇಳಿರ್ಬೋದು, ಆದರೆ ಆ ಮಾತು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತುಗಳಂತೆ ಇಡೀ ಪ್ರಪಂಚಕ್ಕೇ ಅನುಗ್ರಹ ಆಗಿರ್ತಕ್ಕಂಥ ಮಾತುಗಳು. ಅನುಗ್ರಹ ಅರ್ಥ ಅರ್ಜುನ ನಿಮಿತ್ತ ಮಾಡಿಕೊಂಡು ನಮಗೆಲ್ರಿಗೂ ಆ ಸಂಸಾರ ದುಃಖ ಅನ್ನತಕ್ಕಂಥ ಕಳೆದು ಆನಂದದ ಜೀವನ ಮಾಡತಕ್ಕಂಥದಕ್ಕೋಸ್ಕರವಾಗಿ ಉಪದೇಶ ಅನ್ನತಕ್ಕಂಥ ನಡೀತಿದೆ. ಸೊ ಇದರಲ್ಲಿ ನಾವು ಅಲ್ಲಿ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಪ್ರವಚನ ಮಾಡಿದಾಗ 16ನೇ ಅಧ್ಯಾಯ, 17ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯ ಮಾಡಿದ್ವಿ. ಯಾಕಪ್ಪ ಎಲ್ಲ ಬಿಟ್ಟು 16, 14, 17ಕ್ಕೆ ಹೋದ್ವಿ ಅಂದರೆ, ಅಂತಃಕರಣ ಅನ್ನತಕ್ಕಂಥ ತಯಾರಾಗಬೇಕು. ಕೇಳತಕ್ಕಂಥದ್ರಲ್ಲಿ ಅನೇಕ, ಅದು ಈ ಥರ ಪಬ್ಲಿಕಲ್ಲಿ ಹೇಳ್ತಿರ್ಲಿಲ್ಲ, ಹುಡುಕೊಂಡು ಹೋಗ್ಬೇಕಾಯ್ತು ಗುರುಗಳನ್ನ. ಅದು ಹುಡುಕೊಂಡೋದ್ರೆ ಪರೀಕ್ಷೆ ಮಾಡಿ ಹೇಳೋರು. ಪರೀಕ್ಷೆ ಅಂದರೆ ಎಂಥ ಪರೀಕ್ಷೆ ಕೇಳಿ. ಕೆಲವನ್ನ ಗೋಂದಾವಳಿ ಬ್ರಹ್ಮಚೈತನ್ಯ ಮಹಾರಾಜ್ ಅವ್ರ ಮನೆ ಬಿಟ್ಟು ಗುರುನ ಹುಡುಕೊಂಡು ಹೊರಡ್ತಾರೆ. ಇವ್ರು ಹೊರಟ ತಕ್ಷಣ ಅವ್ರ ಗುರುಗೆ ಗೊತ್ತಾಗುತ್ತೆ, ಓಹೋ ಇವ್ರು ಬರ್ತಾ ಇದ್ದಾನೆ ಅಂತ. ಅವ್ರ ಶಿಷ್ಯರ ಕೇಳಕ್ಕೆ ಶುರು ಮಾಡ್ತಾರೆ ಜನಗಳ ಹತ್ರ, ಯಾರೋ ಬರ್ತಾನೆ ನನ್ನ ತಿಳೋದನ್ನೆಲ್ಲ ಕತ್ಕೊಂಡು ಹೋಗ್ಬಿಡ್ತಾನೆ ಅಂತ. ಈ ಜನಗಳ ಗುರು ಇದ್ದಾರೆ ಹೊತ್ತು ಅವ್ರ ಹತ್ರ ಏನಿದೆ ಅಂತ ಇವ್ರಿಗೆ ಅರ್ಥ ಆಗಿಲ್ಲ. ಯಾಕೆಂದರೆ ಒಬ್ಬ ಸನ್ಯಾಸಿ, ಈಗಿನ ಕಾಲ ಸನ್ಯಾಸಿಗಳೆಲ್ಲ, ಯಾಕೆಂದರೆ ಕೋಟ್ಯಾಂತರ ರೂಪಾಯಿ ಇರುತ್ತೆ ಈಗಿನ ಕಾಲಕ್ಕೆ.
ಹಿಂದೆ ಪೂರ್ವದಲ್ಲಿ ಒಬ್ಬ ಸನ್ಯಾಸಿ ಅಂತ ಏನಿರುತ್ತಪ್ಪ, ಒಂದು ಲಂಗೋಟಿ ಒಂದು ಭಿಕ್ಷಾ ಪಾತ್ರ ಬಸ್ ಅಷ್ಟೇ, ಆನಂದವಾಗಿರೋರು. ಈ ಒಂದು ಲಂಗೋಟಿ ಒಂದು ಭಿಕ್ಷಾ ಪಾತ್ರ ಎಲ್ಲ ಅಷ್ಟು ಆನಂದವಾಗಿದ್ದಾರೆ, ಅವ್ರ ಹತ್ರ ಏನಿದೆ ಅಂತ ಜನರಿಗೆ ಅರ್ಥ ಆಗಿದೆ, ಹೇಳಿದ್ರು ಅರ್ಥ ಆಗಿರೋದು. ಅದಕ್ಕೆ ಜನ ಕೇಳ್ತಾರೆ, ಏನು ಕದ್ಕೊಂಡು ಹೋಗ್ತಾರೆ ನಿಮ್ಮ ಹತ್ರ ಒಂದು ಲಂಗೋಟಿ ಇದೆ, ಮತ್ತು ಅವರು ತುಕಾಬಾಯಿ ಅಂತ ಅವ್ರ ಗುರುಗಳ ಹೆಸರು, ಒಂದು ನಾಯಿ ಮರಿ ಕೊಂಕ ಇಟ್ಕೊಂಡಿರ್ತಾರೆ. ಒಂದು ನಾಯಿ ಮರಿ ಕೊಂಕ ಇಟ್ಕೊಂಡಿರ್ತಾರೆ, ಒಂದು ಲಂಗೋಟಿ ಇರುತ್ತೆ. ಇನ್ನೇನು ಕದ್ಕೊಂಡು ಹೋಗ್ತಾರೆ ನಿಮ್ಮ ಹತ್ರ ಅಂತಾರೆ. ನಿಮಗೆ ಗೊತ್ತಿಲ್ಲ ನನ್ನ ಹತ್ರ ಇರೋದು, ಯಾಕೆ ಒಬ್ಬ ಆತ್ಮಜ್ಞಾನಿ ಹತ್ರ ಎಂಥ ಸಂಪತ್ತಿದೆ, ಯಾವ ರೀತಿ ನಾಶ ಆಗಿರತಕ್ಕಂಥ ಸಂಪತ್ತಿದೆ, ಮೃತ್ಯು ಭಯನ ಹೊಡೆದಾಕತಕ್ಕಂಥ ಸಂಪತ್ತಿದೆ, ದುಃಖವನ್ನು ಅಳಿಸಿ ಹಾಕತಕ್ಕಂಥ ಸಂಪತ್ತಿದೆ. ಅದು ನಮಗೆ ಗೊತ್ತಾಗುತ್ತೆ ಅಷ್ಟ, ನಿಮಗೆ ಗೊತ್ತಾಗಲ್ಲ ಬಿಡಿ ಅಂತಾರೆ. ಅವ್ರು ಬರ್ತಾರೆ, ಬಂದರೆ ಒಂದು ನದಿ ದಂಡೆಯಲ್ಲಿ ಹೋಗ್ತಿರ್ತಾರೆ. ಅಂದರೆ ಯಾವ ರೀತಿ ಪರೀಕ್ಷೆ ಮಾಡ್ತಾರೆ ನಾನು ಕೇಳ್ತೀನಿ, ಸುಮ್ಮನೆ ಹೇಳ್ತಿದ್ದಾರೆ ಈ ವಿದ್ಯೆನ ಈ ಥರ ಮೈಕ್ ಹಾಕ್ಕೊಂಡು. ನದಿ ದಂಡೆ ಮೇಲೆ ಹೋಗ್ತಿರ್ತಾರೆ, ಮರಳು ತೆಗಿ ಅಂತಾರೆ. ಸರಿ, ಯಾಕೆ ಮರಳು ತೆಗಿಬೇಕು ಅಂತ ಕೇಳಲ್ಲ ಅವರು, ತೆಗಿತಾರೆ. ಅಲ್ಲಿ ಇಬ್ಬರು ಮಕ್ಕಳು ಆಡ್ತಿರ್ತಾರೆ, ತಂದು ಈ ಗುಂಡಿನಲ್ಲಿ ಹಾಕ್ತಾರೆ, ಮಣ್ಣು ಮುಚ್ಚಿಬಿಡು ಅಂತಾರೆ. ಮಣ್ಣು ಮುಚ್ತಾರೆ, ಇದ್ರ ಮೇಲೆ ಕೂತ್ಕೋ, ಪದ್ಮಾಸನ ಹಾಕ್ಕೊಂಡು ಕೂತಿರೋ, ಯಾರು ಬಂದರೂ ಮಾತಾಡಬಾರ್ದು, ಆ ಜಾಗ ಬಿಟ್ಟು ಹೇಳಬಾರ್ದು ಅಂತ ಹೇಳಿಬಿಟ್ಟು ಹೊಟ್ಟೋಗ್ತಾರೆ. ಸರಿ, ಸಂಜೆ ತನಕ ಕೂತಿರ್ತಾರೆ. ಸಂಜೆ ಆಗುತ್ತೆ, ಮಕ್ಕಳು ಮನೆಗೆ ಬರಲಿಲ್ಲ ಅಂತ ಹಳ್ಳಿ ಜನ ಹುಡುಕೊಂಬರ್ತಾರೆ. ಒಂದು 4-5 ಜನ ಮಕ್ಕಳನ್ನ ಹುಡುಕೊಂಬರ್ತಾರೆ. ಇವ್ರನ್ನ ಕೇಳ್ತಾರೆ, ಇಲ್ಲಿ ಯಾರನ್ನ ಮಕ್ಕಳನ್ನ ನೋಡಿದ್ರ ಅಂತ. ಗುರುಗಳು ಹೇಳಿದಾರಲ್ಲ ಮಾತಾಡಬಾರ್ದು ಅಂತ, ಅದಕ್ಕೆ ಇವ್ರೇನು ಮಾತಾಡೋಲ್ಲ, ಸುಮ್ಮನೆ ಇರ್ತಾರೆ. ಸರಿ, ಮುಂದಕ್ಕೆ ಹೋಗ್ತಾರೆ ಅವರು. ಅಲ್ಲಿ ಹೋದ್ರೆ ಅವ್ರು ಇರ್ತಾರೆ ತುಕಾಬಾಯಿ. ಇಲ್ಲಿ ಯಾರನ್ನ ಮಕ್ಕಳು ಬಂದರೆ ನೋಡೋದ್ರಲ್ಲಿ ಅಂದರೆ ಅಲ್ಲೊಬ್ಬ ಕೂತಿಯ ನೋಡಿ ಅವನು ಕೇಳಿ ಅಂತಾರೆ. ಅವನು ಕೇಳಿದ್ವಿ, ಅವ್ರೇನು ಮಾತಾಡ್ತಿಲ್ಲ, ಚೆನ್ನ 4 ತದಕಿ ಅವಾಗ ಮಾತಾಡ್ತಾರೆ ಅಂತಾರೆ. ಈ ಜನ ಅವ್ರು ಚೆನ್ನಾಗಿ ಹೊಡಿತಾರೆ, ಹೊಡೆದು ಮಾತಾಡೋದು ಯಾಕೆ ಹೇಳಿ. ನನ್ನ ಮಾತು ಕೇಳ್ತಾನೋ ಇಲ್ಲ ಇವನು. ಆ ರೀತಿ ಗುರುವಾಕ್ಯನ ಒಪ್ಪಳಕ್ಕೆ ಸಾಧ್ಯ ಆದ್ರೇ ತತ್ವಮಸಿ, ನೀನೇ ಆನಂದ ಸ್ವರೂಪ, ಬ್ರಹ್ಮ ಸ್ವರೂಪ ಅಂತೆಲ್ಲ ಅರ್ಥ ಆಗೋದು. ಸರಿ, ಇಲ್ಲ ಅವ್ರು ಕೇಳಿದ್ವಿ, ಹೋಗಿ ಬಾರಿಸಿ ಅಂತ ಬಂದು ಹೊಡಿತಾರೆ, ಹೊಡೆದು ಮಾತಾಡೋದು. ಪಾಪ ಎಷ್ಟು ಹೊಡೆಯೋದು, ಯಾವ ಮಹಾತ್ಮರು ಏನೋ ಅಂತ ಮತ್ತೆ ಹೋಗ್ತಾರೆ. ಹೊಡೆದ್ರು ಮಾತಾಡ್ತಿಲ್ಲ ಅವರು. ನೀವು ಹಾಗೆಲ್ಲ ಹೊಡೆಯೋದು ಅಂದರೆ ಇನ್ನೂ ಚೆನ್ನಾಗಿ ಹೊಡೆದು ಅವ್ನು ಹೇಳೋದು ಪಕ್ಕಕ್ಕೆ ಬಿಸಾಡಿ, ಅಲ್ಲಿ ಮರಳು ತೆಗೀರಿ, ಅಲ್ಲಿ ಮಕ್ಕಳಿದ್ದಾರೆ ಅಂತ. ಅವ್ರು ಬರ್ತಾರೆ, ಹೊಡೆದು ಪಕ್ಕಕ್ಕೆ ತಳ್ತಾರೆ, ತೆಗೆದ್ರೆ ಮಕ್ಕಳಿದ್ದಾರೆ. ಅವರು ಸಿದ್ಧಿ ತಾಳ್ಕೊಂಡು ಮಕ್ಕಳಿಗೆ ಪ್ರಾಣ ಹೋಗಿಲ್ಲ. ಹೌದಾ? ಇವಾಗ ನಿಜವಾಗ್ಲೂ ಜನ ಬಿಡ್ತಾರೋ ಬಿಟ್ಕೊಂಡು ಚೆನ್ನಾಗಿ ಬಾರಿಸ್ತಿರ್ತಾರೆ, ಚೆನ್ನಾಗಿ ಹೇಳ್ತೀನಿ ಅವಾಗಲೂ ಮಾತಾಡೋಲ್ಲ ಅವರು. ಆ ಜಾಗ ಬಿಟ್ಟು ಕಲ್ಲೆಲ್ಲ ಮಾತಾಡೋಲ್ಲ. ಅವಾಗ ಬರ್ತಾರೆ ಗುರುಗಳು, ಬಿಟ್ಟುಬಿಡಿ, ನನ್ನ ಮಾತು ಕೇಳ್ತಾನೋ ಇಲ್ವೋ ಏನೋ ಅಂತ ಪರೀಕ್ಷೆ ಮಾಡಿದೆ ನಾನು, ಯೋಗ್ಯ ಅಂತಾರೆ. ಇದೇ ರೀತಿ ಕವಿಯು ಪರೀಕ್ಷೆ ಯಾಕೆ ಹೇಳಿದೆ ಅಂದರೆ, ಈ ರೀತಿ ಪಬ್ಲಿಕ್ಕಲ್ಲಿ ಹೇಳ್ತಿರ್ಲಿಲ್ಲ. ಈ ರೀತಿ ಪಬ್ಲಿಕ್ಕಲ್ಲಿ ಹೇಳಬೇಕಾದ್ರೆ ಕೇಳತಕ್ಕಂಥಲ್ಲಿ ಸುಮಾರು 4-5 ಥರ ಇರ್ತಾರೆ. 4-5 ಥರ ಅಂದರೆ ಇಷ್ಟೊತ್ತು ನಾನು ಹೇಳಿದ್ನಲ್ಲ, ಇದೇ ವ್ಯವಹಾರದಲ್ಲಿ, ದುಡ್ಡು, ಈ ಸಂಸಾರ, ಈ ವ್ಯವಹಾರದಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಆನಂದ ಸಿಗಲ್ಲ. ಆ ಪರಮಾತ್ಮ ಸ್ವರೂಪನೇ ಪ್ರಾಪ್ತಿ ಮಾಡ್ಕೋಬೇಕು ಅನ್ನತಕ್ಕಂಥ ವಿವೇಕ ಯಾರು ಚೆನ್ನಾಗಿ ಮಾಡ್ಕೊಂಡಿರ್ತಾರೋ, ಇದು ಸಾಕು, ಅದು ಬೇಕು, ಇಷ್ಟು ನೋಟ್ ಮಾಡ್ಕೊಂಡಿರಿ ಸಾಕು, ಇದು ಸಾಕು, ಅದು ಬೇಕು ಅನ್ನೋದು ಬಂದಿದ್ದರೆ ಅವರು ಸೂಕ್ಷ್ಮವಾಗಿ ಶ್ರವಣ ಮಾಡ್ತಾರೆ. ಅಂಥ ನಿಜವಾಗ್ಲೂ ಭಾಳ ಅಪರೂಪ, ಸಿಗೋದೇ ಇಲ್ಲ ಇದು ಅಂತ. ಇನ್ನು ಕೆಲವರು ಮಹಿಷವತ್ತಂತಾರೆ, ಅಂದರೆ ಎಮ್ಮೆ ಥರ. ಎಮ್ಮೆ ಥರ ಅಂದರೆ ಎಮ್ಮೆ ಸ್ನಾನ ಮಾಡಬೇಕಾದ್ರೆ ಆ ನೀರನ್ನೆಲ್ಲ ಹಾಳು ಮಾಡಿಬಿಡುತ್ತೆ. ಹೌದಾ? ತಾನು ಗಲೀಜು ನೀರೆಲ್ಲ ಮಾಡುತ್ತೆ, ಬೇರೆಯವರು ಗಲೀಜು ನೀರು ಉಪಯೋಗಿಸ್ತಾರೆ, ಆ ಥರ ಮಾಡಿಬಿಡುತ್ತೆ. ಇವಾಗ ಈ ಸೆಲ್ ಫೋನ್ ಇಟ್ಕೊಂಡಿರೋ ಆ ಥರನೇ ಇರ್ತಾರೆ ಪ್ರವಚನದಲ್ಲಿ. ಹೇಳ್ತೀನಿ ನಾನು, ಸೆಲ್ ಫೋನ್ ಆಫ್ ಮಾಡಿ ಕೂತ್ಕೊಳ್ಳಿ ಅಂತ. ಆಫ್ ಮಾಡೋದೇ ಇಲ್ಲ, ಮಧ್ಯಲ್ಲಿ ಹೊಡ್ಕೊಳ್ತಾರೆ ಅಂತ. ಅವಾಗ ಅವರು ಕೇಳಲ್ಲ, ಬೇರೆಯವ್ರನ್ನ
ಕೇಳಿಸಲ್ಲ. ಯಾಕೆ ಆ ಶಬ್ದ ಮಾಡಿದ್ರೆ ಮನಸ್ಸು ಬದಲಾವಣೆ ಆಗುತ್ತಲ್ಲ. ಇವೆಲ್ಲ ಮಹಿಷವತ್ತು ಅಂದರೆ ಎಮ್ಮೆ ಥರ. ಇನ್ನು ಕೆಲವರು ಮೇಕೆ ಥರ. ಮೇಕೆ ನದಿನಲ್ಲಿ ನೀರು ಕುಡಿಬೇಕಾದ್ರೆ ಕಾಲು ನೀರಲ್ಲಿ ಇಡೋಲ್ಲ, ದಡದ ಮೇಲೆ ಇಟ್ಕೊಂಡು ಗಲೀಜು ಮಾಡಿದ್ರೆ ತಾನು ಕುಡಿಯುತ್ತೆ, ಬೇರೆಯವ್ರಿಗೂ ಅವಕಾಶ ಮಾಡಿಕೊಡುತ್ತೆ. ಕೆಲವರು ಅದೇ ಥರ ಇರ್ತಾರೆ, ತಾವು ಶ್ರವಣ ಮಾಡ್ತಾರೆ, ಬೇರೆಯವ್ರಿಗೂ ಶ್ರವಣ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಬಟ್ ಅರ್ಥ ಆಗುತ್ತೆ ಇಲ್ಲ, ಮೊದಲಿಗೆ ಅರ್ಥ ಆಗೋದು ಯಾರಿಗೆ? ಸೂಕ್ಷ್ಮವಾಗಿ ಇದು ಸಾಕು, ಅದು ಬೇಕು ಅಂತ ಯಾರಿಗೆ ಬಂದಿದೆಯೋ ಅವ್ರಿಗೆ ಅರ್ಥ ಆಗುತ್ತೆ. ಈ ಮಹಿಷ ಮೇಕೆಯವರಿಗೆಲ್ಲ ಅರ್ಥ ಆಗೋಲ್ಲ, ಕೇಳ್ತಾರೆ, ಬೇರೆಯವರು ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇದೊಂದು. ಮತ್ತು ಮೃತ್ಪಿಂಡವತ್ ಇವರೇ ಜಾಸ್ತಿ ಸಿಗೋದು. ಮೃತ್ಪಿಂಡವತ್ ಅಂದರೆ ಮಣ್ಣಿನ ಮುದ್ದೆ ಥರ. ಇವಾಗ ಮಣ್ಣು ನೀರು ಬಿದ್ದರೆ ಮೆತ್ತಗೆ ಮುದ್ದೆ ಆಗುತ್ತೆ, ಮತ್ತು ಬಿಸಿಲು ಬಿದ್ದರೆ ಗಟ್ಟಿ ಆಗುತ್ತೆ. ಈ ಶ್ರವಣ ಮಾಡಲ್ಲ ಅವರೇ ಜಾಸ್ತಿ. ಶ್ರವಣ ಕೇಳ್ತಿರ್ಬೇಕಾದ್ರೆ ಅಬ್ಬ ಸ್ವಾಮಿಗೆ ಹೇಳೋದು ಸರಿಯಪ್ಪ, ಯಾಕೆ ಸುಮ್ಮನೆ ಒದ್ದಾಡ್ತೀವೋ, ಇನ್ಮೇಲೆ ಹೇಳೋ ಥರ ಇಟ್ಬಿಟ್ಟು ಹಾಯಾಗಿರ್ಬೇಕು ಅಂತ ಅನಿಸುತ್ತಿಲ್ಲ. ಯಾಕೆ ವೇದಾಂತ ಮಳೆ ಬಿತ್ತು, ಸ್ವಲ್ಪ ಮೆತ್ತಗಾದ್ವಿ, ಅಹಂಕಾರ ಮೆತ್ತಗಾಯಿತು. ಇಲ್ಲಿಂದ ಎದ್ವಿ ಅಂದರೆ ಸಂಸಾರ ಬಿಸಿ ಬೀಳುತ್ತೆ. ಸಂಸಾರ ಬಿಸಿ ಬಿದ್ದರೆ ಮತ್ತೆ ಗಟ್ಟಿ ಆಗ್ತೀವಿ. ಸೊ ಇವರು ಮತ್ತು ಈಗಿನ ಕಾಲಕ್ಕೆ ಮಾಡ್ಕೊಳ್ಳೋರು ಇನ್ನೊಂದು ಥರ ಇದೆ. ಇದು ಹಿಂದೆ ಈ ವಿಭಾಗ ಮಾಡಿರಲಿಲ್ಲ. ಇವಾಗಿನ ಕಾಲಕ್ಕೆ ನಾವು ಇದನ್ನು ತೊಗೋಬೇಕು. ಈ ಥರ ಪಬ್ಲಿಕ್ಕಲ್ಲಿ ಹೇಳ್ತಿರ್ತಾರೆ, ಆದ ಕಾರಣ ಒಂದು ಸ್ವಲ್ಪ ದಿವಸ ಕೇಳ್ಬಿಡೋದು, ಆಮೇಲೆ ಇವರು ಹೇಳಲಿಕ್ಕೆ ಶುರು ಮಾಡೋದು. ಹೇಳೋದು ತಪ್ಪು ಅಂತಲ್ಲ, ಆದರೆ ಏನು ಮಾತಾಡ್ತೀವೋ ಆ ಮಾತನ್ನಂತ ನಾನು ಇದ್ದೇನೆ. ಹೇಗೆ ವಚನದಂತೆ ತಾನಿಲ್ಲ, ತನ್ನಂಥ ವಚನವಿಲ್ಲ, ಸುಮ್ಮನೆ ಹೇಳ್ತಿರೋದು. ಯಾರೊಬ್ಬರು ಪ್ರವಚನದಲ್ಲಿ, ಮನೆಯಲ್ಲೂ ಹೇಳ್ತಿರೋರು, ಪ್ರವಚನದಲ್ಲೂ ಏನಿದೆಯಪ್ಪ ಈ ಸಂಸಾರದಲ್ಲಿ, ಏನಿಲ್ಲ ಅಂತ. ಈ ಮಾತು ಕೇಳಿ 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 ಆ ಸೊಸೆಗೆ ಸ್ವಲ್ಪ ತಲೆ ಬೇಸರ ಆಯಿತು. ಏನಿಲ್ಲ ಅಂತಿಲ್ಲ, ಆ ಬೀಳಿಕೆ ನನ್ನ ಕೈ ಕೊಟ್ಬಿಟ್ಟು ಇಲ್ಲೇ ಇಟ್ಕೊಂಡಿರ್ತಾರೆ. ಕೊತ್ತಂಬರಿ ಸೊಪ್ಪು ತೊಗೋಬೇಕು ಅಂದ್ರೆ ಆಕೆನೇ ಕೇಳಬೇಕು, ಮತ್ತು ಏನಿದೆ ಈ ಸಂಸಾರದಲ್ಲಿ ಅನ್ನೋದು. ಈ ರೀತಿ ನಮ್ಮ ಏನು ಮಾತಾಡ್ತೀವಿ ಅದರಂತೆ ನಾವಿಲ್ಲ. ಸೊ ಈ ಥರದಲ್ಲೂ ತಯಾರಾಗ್ತಾರೆ. ಅದಕ್ಕೋಸ್ಕರ ಈ ಥರ ಪಬ್ಲಿಕ್ಕಲ್ಲಿ ಹೇಳತಕ್ಕಂಥವ್ರಿಗೆ ಯಾವ್ಯಾವ ಅಧಿಕಾರಿಗಳು ಇರ್ತಾರೋ ಗೊತ್ತಿಲ್ಲ. ಎಲ್ಲರೂ ಅಧಿಕಾರತ್ವ ಅನ್ನೋದಕ್ಕೆ ಬರಲಿ, ಅಂತಃಕರಣ ತಯಾರಾಗಲಿ ಅಂತ ರಾಕ್ಷಸತ್ವವನ್ನು ಕಳ್ಕೊಳ್ಳಿ, ದೈವಿಕ ಸಂಪತ್ತನ್ನು ಬೆಳೆಸ್ಕೊಳ್ಳಿ ಅಂತ 16ನೇ ಅಧ್ಯಾಯ. ರಜೋಗುಣ ತಮೋಗುಣ ಕಳ್ಕೊಂಡು ಸಾತ್ವಿಕ ಗುಣವನ್ನು ಬೆಳೆಸ್ಕೊಳ್ಳಿ ಅನ್ನತಕ್ಕಂಥ 14ನೇ ಅಧ್ಯಾಯ. ಮತ್ತು ಇಲ್ಲಿ ಬಂದಮೇಲೆ ಕೂಡ ನಾವು ಸಾಧನೆ ಮಾಡಬೇಕಾದ್ರೆ ರಜೋಗುಣದ ತಪಸ್ಸು, ತಮೋಗುಣದ ತಪಸ್ಸು ಪ್ರಯೋಜನ ಇಲ್ಲ, ಸಾತ್ವಿಕವಾಗಿರ್ತಕ್ಕಂಥ ತಪಸ್ಸೆ ಮಾಡಬೇಕು ಅನ್ನತಕ್ಕಂಥ 17ನೇ ಅಧ್ಯಾಯವನ್ನು ಹೇಳಿ, ಈಗ 3ನೇ ಅಧ್ಯಾಯ ಅನ್ನತಕ್ಕಂಥ ಸಾಕಷ್ಟು ಸಲ ಶ್ರವಣ ಮಾಡಿರ್ತೀರ ಕರ್ಮಯೋಗವನ್ನು. ಸೊ ಅಂತಃಕರಣ ಅಂತಕ್ಕಂಥ ತಯಾರಾಗಿದೆ ಅಂತ ಈಗ ತತ್ವಚಿಂತನೆಗೆ 2ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೀವಿ. 2ನೇ ಅಧ್ಯಾಯದಲ್ಲಿ ತತ್ವಚಿಂತನೆ ಪ್ರಾಧಾನ್ಯವಾಗಿ ಹೇಳಿದ್ದಾರೆ. ಈಗ 2ನೇ ನಾಳೆಯಿಂದ ನೀವು ಬರಬೇಕಾದ್ರೆ ಭಗವದ್ಗೀತೆ ಪುಸ್ತಕ ತೊಗೊಂಬನ್ನಿ. ಯಾಕೆಂದರೆ ಎಲ್ಲ ಮನೆಯಲ್ಲೂ ಭಗವದ್ಗೀತೆ ಪುಸ್ತಕ ಇರುತ್ತೆ ಈಗಿನ ಕಾಲಕ್ಕೆ. ಏನಾದರೂ ಒಂದು ಸ್ವಲ್ಪ ಅದು ಧೂಳು ಕೊಡೋಗ್ಬಿಟ್ಟು, ಯಾಕೆಂದರೆ ಯಾವತ್ತಿಟ್ಟಿದ್ವೋ ಅದು ತೆಗೆದೇ ಇಲ್ಲ, ಅದಕ್ಕೆ ಧೂಳು ಕೊಡವಿ. ನಾಳೆ ತೊಗೊಂಬನ್ನಿ, ನಾನು ಶ್ಲೋಕಗಳನ್ನು ಹೇಳ್ಕೊಡ್ತೀನಿ. ಒಂದ್ಸಲ ಶ್ಲೋಕಗಳನ್ನು ರಿಪೀಟ್ ಮಾಡಿ ಆಮೇಲೆ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಎರಡನೇ ಅಧ್ಯಾಯದ 11ನೇ ಶ್ಲೋಕದಿಂದ ನೋಡಿ, ಪುಸ್ತಕ ತಂದಿರೋರು ನಾಳೆಲ್ಲ ಪುಸ್ತಕ ತಗೊಂಡು. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಯಜ್ಞವಾದಾಂಶ ಭಾಷಸೆ ಗತಾಸು ನ ಗತಾಸು ಚ ಅನುಶೋಚಂತಿ ಪಂಡಿತಾಃ
ಪ್ರಯತ್ನ ಮಾಡಿ. ಒಂದೆರಡು ದಿವಸ ಹೇಳಿದ್ರೆ ಆಮೇಲೆ ಸುಲಭ ಆಗುತ್ತೆ. ಬೇಕಾದ್ರೆ ಒಂದೊಂದೇ ಶಬ್ದ ಹೇಳ್ಕೊಡ್ತೀನಿ. ಶ್ರೀ ಭಗವಾನುವಾಚ ಅನ್ನಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ ಅಗತಾಸೂಂಚ ಗತಾಸೂನ್ ಅಗತಾಸೂಂಚ ನಾನುಶೋಚಂತಿ ಪಂಡಿತಾಃ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಅರ್ಜುನ, ಯಾರಿಗೋಸ್ಕರ ನೀನು ದುಃಖ ಪಡತಕ್ಕಂಥ ಅವಶ್ಯಕತೆ ಇಲ್ವೋ ಅವ್ರಿಗೋಸ್ಕರ ದುಃಖ ಪಡ್ತಾ ಇಲ್ಲ. ತಿಳಿದಿರ್ತಕ್ಕಂಥವ್ರು ಪಂಡಿತ. ಪಂಡಿತ ಅಂದರೆ ಯಾರು ತಮ್ಮ ಬಗ್ಗೆ ತಾವು ತಿಳ್ಕೊಂಡಿದ್ದಾರೋ, ಆತ್ಮ ವಿಷಯ ಬುದ್ಧಿ ಏಷಾಂತೆ ಪಂಡಿತ. ತನ್ನ ಬಗ್ಗೆ ತನಗೆ ಯಾರು ತಿಳುವಳಿಕೆ ಅಂತ ಇದೆಯೋ ಅವರು ಯಾವುದಕ್ಕೂ ದುಃಖ ಅನ್ನತಕ್ಕಂಥನ್ನ ಮಾಡೋಲ್ಲ. ಇಲ್ಲಿ ಮೊದಲು ನೋಡಿ, ನಿಜವಾಗ್ಲೂ ಭಾಳಷ್ಟು ಒಳ್ಳೆಯ ಉಪದೇಶಗಳು. ಅದು ಯಾಕೆ ನಾವು ತಲೆಗೆ ಹಾಕೊಳ್ಳೋ ಕೇಳೋಲ್ಲ, ಮೊದಲು ಕೇಳೋದು ತಲೆಗೆ ಹಾಕೊಳ್ಳೋದು. ಅಶೋಚ ನನ್ನ ಶೋಚಸ್ತು. ಮನೆಯಲ್ಲಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವ ತನಕ, ಸಾಯೋ ತನಕ ಏನು ಬೇರೆ ಬಗ್ಗೆ ಆಲೋಚನೆ ಮಾಡಿದ್ದು. ಅವರೇನಾಗ್ತಾರೋ, ಇವನೇನಾಗ್ತಾರೋ ಅವನಾಗ. ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಿರೋದು ಆ ಸಾವಿನ ಬಗ್ಗೆ, ಅದ್ರ ಪಕ್ಕಕ್ಕೆ ಇಡೋಣ. ನಾವಿವಾಗ ಯಾರ್ಯಾರ ಬಗ್ಗೆ ಬೆಳಗ್ಗೆ ತಲೆ ಕೆಡಿಸ್ಕೊಳ್ತೀವಿ, ಯೋಚನೆ ಮಾಡ್ತೀವೋ ಅದರ ಅವಶ್ಯಕತೆ ಇದೆಯೋ. ಈಗ ಒಂದು ದೃಷ್ಟಾಂತ ತಗೊಳ್ಳೋಣ. ಅಯ್ಯೋ ಸ್ವಾಮೀಜಿ ಓದೋದೇ ಇಲ್ಲ, ಏನು ಮಾಡೋದು ಓದಲ್ಲ, ಒಳ್ಳೆ ಕಾಲೇಜಿಗೆ ಕಳಿಸಿದ್ದೀವಿ, ಮತ್ತು ಟ್ಯೂಷನ್ಗೆ ಕಳಿಸ್ತಾ ಇದ್ದೀವಿ, ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ, ಓದೋದೇ ಇಲ್ಲ, ಸುಮ್ಮನೆ ಟಿಕೆಟ್ ಇಟ್ಕೊಂಡು ಹೋಗ್ತಾನೆ, ಏನು ಮಾಡೋದು? ನೋಡಿ, ಜವಾಬ್ದಾರಿ. ನಾವು ಒಳ್ಳೆ ಕಾಲೇಜಿಗೆ ಸೇರಿಸಿದ್ವಿ, ಟ್ಯೂಷನ್ ಕಳಿಸ್ತಿದ್ವಿ. ಒಂದಲ್ಲ ಗಲಾಟೆ ಮಾಡಿ ತಗೊಂಡು ನೋಡು, ಒಂದಲ್ಲ 10 ಸಲ ಹೇಳ್ತಿದ್ವಿ ಓದ್ಕೋ ಅಂತ. ಹೌದಾ? ಅಲ್ಲಿ ಮುಗೀತು ನಮ್ಮ ಜವಾಬ್ದಾರಿ. ಮತ್ತು ಅವನು ಏನಾಗಲಿಕ್ಕೋಸ್ಕರ ಬಂದಿಯಾನೋ ಅದೇ ಆಗ್ತಾನೆ ಹೊತ್ತು ನಿಮ್ಮ ಪ್ರಕಾರ ನಡೆಯೋದು. ಏನಾಗಲಿಕ್ಕೋಸ್ಕರ ಬಂದಿಯಾನೋ ಅದೇ ಆಗ್ತಾನೆ ಹೊರತು ನಿಮ್ಮ ಪ್ರಕಾರ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಮತ್ತೇನು ಮಾಡಬೇಕು? ಮಾಡೋ ಪ್ರಯತ್ನ ಮಾಡಿದ್ದು ಬಿಡು, ಏನಾಗುತ್ತೋ ಆಗಲಿ. ನಾವೇನು ಮಾಡ್ತೀವಿ? ಮುಂಚೆನೇ ಕಲ್ಪನೆ ಮಾಡಿಬಿಡ್ತೀವಿ, ಇವರನ್ನು ಇಂದ್ರಚಂದ್ರ ದೇವೇಂದ್ರ ಮಾಡಬೇಕು ಅಂತ. ಹೌದಾ? ಬಟ್ ಅವ್ರ ಸಂಸ್ಕಾರ ಯಾರೋ ಹುಡುಗನ್ನ ಇಂಜಿನಿಯರಿಂಗ್ ಮಾಮೂಲಿ ಇದು, ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು ಅಂದ್ಕೊಳ್ತಾರೆ. ಆ ಹುಡುಗ ನಾನು ಆಟೋ ಡ್ರೈವರ್ ಆಗಬೇಕಂತ. ಕೊನೆಗೆ ಚೆನ್ನಾಗಿ ಸರಿಯಾಗಿ ಓದಲಿಲ್ಲ, ಏನಿಲ್ಲ, ಯಾವುದೊಂದು ಕೆಲಸಕ್ಕೆ ಸೇರ್ಕೊಂಡು ಅಂತ ಇಟ್ಕೊಳ್ಳಿ. ಅದೇ ಸಂಸ್ಕಾರ ಅನ್ನತಕ್ಕಂಥ ಏನಿರುತ್ತೋ ಅದ್ರ ಪ್ರಕಾರ ತಯಾರದನ್ನೇ ಬೆಸ್ಟು. ಇವಾಗ ಇವರು ಹಿಂದೂಸ್ತಾನಿ ಗಾಯಕರು ಒಬ್ಬಿದ್ದು ನಮ್ಮ ಕರ್ನಾಟಕದಲ್ಲೇ. ಅಲ್ಲ, ಭೀಮಸೇನ್ ಜೋಶಿ. ಅವ್ರು ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಗೆ ಕಳಿಸಿದ್ರೆ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲಂತೆ. ಸ್ಕೂಲ್ ಮಿಸ್ ಮಾಡಿ ಪಕ್ಕದ ಮನೆಗೆ ಯಾರೋ ಸಂಗೀತ ಹೇಳ್ಕೊಡ್ತಾರೆ, ಅಲ್ಲಿ ಹೋಗಿ ಕೂತ್ಕೊಡೋರು. ಏನು ಪ್ರಯತ್ನ ಪಟ್ಟು ಸ್ಕೂಲ್ಗೆ ಹೋಗಲಿಲ್ಲ. ಅವ್ರಿಗೆ ಆ ಸಂಗೀತ ಸಂಸ್ಕಾರ ಇತ್ತಾದ ಕಾರಣ ಅದರಲ್ಲೇ ತಯಾರಾದರು. ಒಂದು ಅದ್ಭುತವಾದ ಸಂಗೀತಗಾರ ಆದರು. ಪೂರ್ವದಲ್ಲಿ ಅಕ್ಬರ್ ಆಸ್ಥಾನದಲ್ಲಿ ತಾನ್ಸೇನ್ ಅಂತ ಒಬ್ಬರು. ಅವ್ರು ಚಿಕ್ಕ ಹುಡುಗ ಆಗಿದ್ದಾಗಲೇ ಯಾವ ಪ್ರಾಣಿ ಯಾವ ರೀತಿ ಕೂಗುತ್ತೋ ಆ ರೀತಿ ಕೂಗೋರುತ್ತೆ. ತನ್ನಂತ ಅವರ ಹುಡುಗನ ಹೆಸರು. ಅಕ್ಬರ್ ಆಸ್ಥಾನಕ್ಕೆ ಯಾರೋ ಸಂಗೀತಗಾರ ಬರ್ತಾರೆ. ಆ ಹುಡುಗ ಮಾತಾಡ್ತಿದ್ದ ಶಬ್ದವನ್ನು ಕೇಳಿ
ಇವನು ಕುಲ ಅದ್ಭುತವಂತ ಸಂಗೀತಗಾರನಾಗ್ತಾನೆ ಅಂದ್ಬಿಟ್ಟು ಅವ್ರು ಹೇಳ್ಕೊಡ್ತಾರೆ. ಎಷ್ಟು ಅದ್ಭುತವಾದ ಸಂಗೀತಗಾರನಾಗ್ತಾನೆ ಅಂದರೆ, ದುರ್ಭಿಕ್ಷ ಮಳೆ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ಮೇಘರಾಘವ ನಾಡಿದ್ರೆ ತಾನ್ಸೇನು ಸಮೃದ್ಧಿಯ ಮಳೆ ಬಿಡೋದಂತೆ. ಅಂದರೆ ಆ ಹುಡುಗಿಗೆ ಏನು ಸಂಸ್ಕಾರ ಇದೆಯೋ ಅದ್ರ ಪ್ರಕಾರ ತಯಾರು ಮಾಡಿದ್ರೆ ಸರಿ ಹೋಗುತ್ತೆ. ಬಟ್ ನಾವು ಹಾಗಿಲ್ಲ. ನಮ್ಮ ಅಣ್ಣನ ಮಗ ಇಂಜಿನಿಯರು ಆಮೇಲೆ ನನ್ನ ಮಗ ಇಂಜಿನಿಯರ್ ಆಗಬೇಕು, ನಮ್ಮ ಬೀಗರ ಮಗ ಯಾವ ಡಾಕ್ಟ್ರ್ ಇದ್ದಾರೆ, ನಮ್ಮ ಮನೆಯವರು ಡಾಕ್ಟ್ರ್ ಆಗಬೇಕು. ಈ ಏನು ಒಟ್ಟಿನ ಪ್ರಯತ್ನ ಮಾಡ್ತೀವಿ. ಅಸೋಚ್ಯ ನನ್ನ ಶೋಚ್ಯಸ್ತಂ, ಯಾರ ಬಗ್ಗೆ ಯೋಚನೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲೋ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀಯ. ಪ್ರಜ್ಞಾ ವಾದಾಂಶವಾಗಿದೆ, ಭಾಳ ತಿಳಿದೋನಂತೆ ಮಾತಾಡ್ತೀಯ. ಆದರೆ ಗತಾಸು ನ ಗತಾಸುಂಚ, ಪಂಡಿತ ಅಂದರೆ ತಮ್ಮ ಬಗ್ಗೆ ತಾವು ಯಾರು ಚೆನ್ನಾಗಿ ತಿಳ್ಕೊಂಡಿರೋ, ಈ ಜಗತ್ತಿನ ಬಗ್ಗೆ ಯಾರು ಚೆನ್ನಾಗಿ ವಿವೇಕ ಮಾಡಿ ತಿಳ್ಕೊಂಡಿರೋ ಅವರು ಇರೋರಿಗೂ ಯೋಚನೆ ಮಾಡಲ್ಲ, ಹೋಗೋರಿಗೂ ಯೋಚನೆ ಮಾಡಲ್ಲ. ನಾವು ಇರೋರಿಗೂ ಗೋಳಾಡ್ತೀವಿ, ಹೋಗೋರಿಗೂ ಗೋಳಾಡ್ತೀವಿ. ಇರೋರಿಗೆ ಏನು ಗೋಳಾಡ್ತೀವಿ, ಅಯ್ಯೋ ಇನ್ನು ಮುಂದಕ್ಕೆ ಏನಾಗ್ತಾನೆ, ಹೇಗಾಗ್ತಾನೆ ಅಂತ ಆಗ್ತಾನೆ. ಇದು ಹೋಗೋರಿಗೆ ಅದು ಮಾಮೂಲು ಗೊತ್ತಾಗ್ತದೆ. ಆದ ಕಾರಣ ಈ ಥರ ಗೋಳಾಡೋದ್ರಿಂದ ಪ್ರಯೋಜನ ಇಲ್ಲ. ಸಾವು ಅನ್ನತಕ್ಕಂಥದ್ದು ಯಾರಿಗೂ ಇಲ್ಲ ಅಂದಮೇಲೆ ಯಾವ ದುಃಖನೂ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ಅದು ಯಾವ ರೀತಿ ಸ್ವಾಮೀಜಿ ಅಂದರೆ, ನಾಳೆ ದಿವಸ ಬನ್ನಿ. ನಾಳೆ ಬೆಳಗ್ಗೆ ಮಧ್ಯಾಹ್ನ 12:30ಯಿಂದ 1:30 ತನಕ ಹೇಮಾವತಿ ಪೇಟೆಯಲ್ಲಿ ಒಂದು ಗಣೇಶ ದೇವಸ್ಥಾನ ಇದೆ, ಗೊತ್ತಾ? ಆ ಗಣೇಶ ದೇವಸ್ಥಾನದ ಮೇಲ್ಗಡೆ ವರ್ಷ 2ನೇ ಮಹಡಿನಲ್ಲಿ ಸ್ವಾಮಿಗಳಲ್ಲಿರ್ತಾರೆ. ಅಲ್ಲೇ 12:30ರಿಂದ 1:30 ತನಕ ಸತ್ಸಂಗ ನಡೆಯುತ್ತೆ. ಅಲ್ಲಿ ಸಾಧನ ಪಂಚಕ ಅನ್ನತಕ್ಕಂಥ ವಿಷಯದಲ್ಲಿ ಪ್ರವಚನ ನಡೆಯುತ್ತೆ. ಸ್ಟೆಪ್ಸ್ ಆಗಬೇಕು.